ವರ್ಷದ ಸಂಭ್ರಮಕ್ಕೆ ಯಾವ್ಯಾವ ಫ್ಯಾಷನ್ ವೇರ್ಗಳು ಬಂದಿದೆ, ಯಾವ್ಯಾವ ಔಟ್ಫಿಟ್ಗಳು ಪಾಪ್ಯುಲರ್ ಆಗಿದೆ ನೋಡೋಣ ಬನ್ನಿ. ಹೊಸ ವರ್ಷಕ್ಕೆ ಯಾವ್ಯಾವ ಬಗೆಯ ಫ್ಯಾಷನ್ ವೇರ್ಗಳು ಬಂದಿದೆ? ಕ್ಯಾಟಗರಿ ಲೈಕ್ ಬಾಲ್ ಗೌನ್ಸ್ ಅಂತ ಇದು. ನೈಟ್ ಅಲ್ಲೆಲ್ಲ ಈ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಇಟ್ ವಿಲ್ ಬಿ ಲೈಕ್ 15-20 kgs ಆ ತರ ವೆಯ್ಟ್ ಬರುತ್ತೆ. 0 ಸೈಜ್ ಸ್ಟಾರ್ಸ್ ಹಾಕೊಳ್ಳೋ ಅಂತದ. ಸೆಲೆಬ್ರಿಟಿಗೆ ಡಿಸೈನ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಅರ್ಜುನ್ ಜನ್ಯ ಸರ್ ಇಂದ. ಈಗ ಶೀಲಾ ಅವ್ರಿಗೆ ಡಿಸೈನ್ ಮಾಡಿದ್ದೀನಿ, ಅದಿತಿ ಪ್ರಭುದೇವ್, ನಿವೇದಿತಾ ಗೌಡ, ಬಿಗ್ ಬಾಸ್ ಸೆಲೆಬ್ರಿಟೀಸ್ಗೆ ಮಾಡಿದ್ದೀನಿ. ಇದೆಲ್ಲ ಕಂಪ್ಲೀಟ್ ಮೆನ್ಸ್ ವೇರು, ಲೈಕ್ ಪ್ಲೇನ್ ಇಂದ ಟಿಲ್ ಪ್ರಿಂಟೆಡ್ ವರ್ಗುನು ವಿ ಹ್ಯಾವ್ ಅನ್ ಆಪ್ಷನ್. ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಅಂದ ಹಾಗೆ ಹೊಸ ವರ್ಷ ಸಂಭ್ರಮ. ಈ ಹೊಸ ವರ್ಷದ ಸಂಭ್ರಮಕ್ಕೆ ಯಾವ್ಯಾವ ಫ್ಯಾಷನ್ ವೇರ್ಗಳು ಬಂದಿದೆ, ಯಾವ್ಯಾವ ಔಟ್ಫಿಟ್ಗಳು ಪಾಪ್ಯುಲರ್ ಆಗಿದೆ ನೋಡೋಣ ಬನ್ನಿ. ಹಾಯ್ ಮ್ಯಾಮ್, ವೆಲ್ಕಮ್ ಟು ಅವರ್ ಹಲೋ ಚಂದನ್ ಗೌಡ ಅವರೇ, ಥ್ಯಾಂಕ್ ಯು. ಚಂದನ್ ಗೌಡ ಕನ್ನಡ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ, ಫ್ಯಾಷನ್ ಡಿಸೈನರ್, ಸೆಲೆಬ್ರಿಟಿ ಸ್ಟೈಲಿಸ್ಟ್ ಚಂದನ್ ಗೌಡ ಇವರು ಕನ್ನಡದವರು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೇ ಸ್ಟಾರ್ಗಳಾಗಲಿ ಅಥವಾ ಸೆಲೆಬ್ರಿಟಿಗಳಾಗಲಿ ಇವ್ರ ಔಟ್ಫಿಟ್ಟಲ್ಲಿ ಆಗಾಗ್ಗೆ ಕಾಣಿಸ್ಕೊಳ್ತಾ ಇರ್ತಾರೆ. ಇವ್ರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ, ಯಾಕಂದರೆ ಬಹಳಷ್ಟು ಸೆಲೆಬ್ರಿಟಿಗಳಿಗೆ, ಸಿನಿಮಾ ಸ್ಟಾರ್ಗಳಿಗೆ ಸ್ಟೈಲಿಂಗ್ ಅಷ್ಟೇ ಅಲ್ಲ, ಡಿಸೈನರ್ ಕೂಡ. ಸೊ ಹಲೋ ಚಂದನ್ ಅವರೇ. ಓಕೆ, ಈಗ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷಕ್ಕೆ ಯಾವ್ಯಾವ ಬಗೆಯ ಫ್ಯಾಷನ್ ವೇರ್ಗಳು ಬಂದಿದೆ, ಏನೆಲ್ಲ ಪಾಪ್ಯುಲರ್ ಆಗಿದೆ ಆ ಬಗ್ಗೆ ತಿಳಿಸ್ಕೊಡ್ತೀರಾ ಮ್ಯಾಮ್? ಮೇನ್ಲಿ ಹೊಸ ವರ್ಷ ಅಂದ್ರೇನೆ ನಿಮಗೆ ಲೈಕ್ ಇಟ್ಸ್ ಅ ನ್ಯೂ ಇಯರ್, ಅಂದರೆ ಪಾರ್ಟಿ ಫೀಲ್ ಅಲ್ಲಿ ಲೈಕ್ ನಿಮಗೆ ಗ್ಲಿಟರ್ಸ್ ಆಗಲಿ, ಲೈಕ್ ಮೇನ್ಲಿ ಗೌನ್ಸ್ ಅಂತ ಬಂದರೆ ಇದೊಂದು ಕ್ಯಾಟಗರಿ ಲೈಕ್ ಬಾಲ್ ಗೌನ್ಸ್ ಅಂತ ಇದು. ಸೊ ಮೇನ್ಲಿ ನಿಮಗೆ ವೈಡ್ ಬಾಟಮ್ ಬರುತ್ತೆ ವಿತ್ ಗ್ಲಿಟರ್ಸ್ ಆ್ಯಂಡ್ ಪರ್ಲ್ಸ್ ಈ ಥರ ಬಂದು ಮೇನ್ಲಿ ಲೈಕ್ ಏನು ಗ್ಲಿಟರ್ಸ್ ಹೈಲೈಟ್ ಆಗೋ ಥರ, ಲೈಕ್ ಲೈಟ್ ರಿಫ್ಲೆಕ್ಟ್ ಆಗೋ ಥರ ಔಟ್ಫಿಟ್ಸ್ ಇವಾಗ ಟ್ರೆಂಡಿಂಗಲ್ಲಿ ಇದೆ. ಓಕೆ ಓಕೆ. ಸೊ ಇದು ಪಿಂಕ್ ಶೇಡ್, ಲೈಕ್ ಕ್ಯಾಂಡಿ ಪಿಂಕ್ ಕಲರ್, ಲೈಕ್ ಬ್ರೈಟ್ ಕಲರ್, ಲೈಕ್ ಬಬಲ್ ಗಮ್ ಕಲರ್ ಅಂತ ಹೇಳ್ತಾರಲ್ಲ, ಸೇಮ್ ಬಾಬಿ ಥೀಮ್ ಆ ಥರ. ಬಾಬಿ. ಸೊ ಬಾಬಿ ಲುಕ್ ಬೇಕು ಅನ್ನೋರು ಈ ತರ ಬಾಲ್ ಗೌನ್ಸ್ ಪ್ರಿಫರ್ ಮಾಡಬಹುದು. ಇದು ಬ್ಲೂ ಮ್ಯಾಮ್, ಇದು ಲೈಟ್ ಬ್ಲೂ, ಲೈಕ್ ಸೋಬರ್. ಇವಾಗ ಇನ್ ಕೇಸ್ ಏನಾದ್ರು ಲೈಕ್ ನೈಟ್ ಅಲ್ಲೆಲ್ಲ ಈ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಲೈಕ್ ಇದು ಟಕಾಯ್ಸ್ ಬ್ಲೂ, ಈ ತರ ಕಲರ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೈಟ್ಗೆ. ಇದು ರಫಲ್ ಲೈಕ್ ಕಟ್ ವರ್ಕ್ ಮಾಡಿರೋದು, ಸ್ಯಾಟಿನ್ ಫ್ಯಾಬ್ರಿಕ್ ತಗೊಂಡು ಲೈಕ್ ಸಪರೇಟ್ ಲೀಫ್ ಶೇಪ್ ಅಲ್ಲಿ ಕಟ್ ಮಾಡಿ ಕಟ್ ವರ್ಕ್ ಮಾಡಿರೋದು ವಿತ್ ಹ್ಯಾಂಡ್ ವರ್ಕ್ ಮೆಟೀರಿಯಲ್ ಜೊತೆಗೆ. ಸೊ ಸೀಕ್ವೆನ್ಸ್ ಎಲ್ಲ ಒಳಗಡೆ ಡಿಸೈನ್ಸ್. ಹೌದು, ಲೈಕ್ ಇದು ಲೇಯರಿಂಗ್ ಮಾಡಿದೀವಿ ನಾವು. ಒಳಗಡೆ ನಿಮ್ಗೆ ಸೀಕ್ವೆನ್ಸ್ ಫ್ಯಾಬ್ರಿಕ್ ಇದೆ. ಕೆಲವ್ರಿಗೆ ತುಂಬಾ ಸೀಕ್ವೆನ್ಸ್ ಆಗಕ್ಕೆ ಇಟ್ ವಿಲ್ ಬಿ ಲೈಕ್ ಫ್ಲಾಶಿ ಅಂತ ಅನ್ಸ್ತಾರೆ. ಸೊ ಸ್ವಲ್ಪ ಸೆಟಲ್ಡ್ ಹೋಗ್ಬೇಕು ಅಂತ ಪ್ರಿಫರ್ ಮಾಡ್ತಾರೆ. ಆಗ ನಾವು ಈ ತರ ಲೇಯರ್ ನೆಟ್ ಆಡ್ ಮಾಡ್ತೀವಿ. ಸ್ವಲ್ಪ ಇದು ಯಾವ ತರ ಹುಡುಗಿರಿಗೆ ಸೆಟ್ ಆಗ್ಬೋದು, ಸೂಟ್ ಆಗ್ಬೋದು? ಟೀನ್ಸ್ ಸೂಟ್ ಆಗುತ್ತೆ ಆಲ್ಮೋಸ್ಟ್ ಲೈಕ್ ನಿಮ್ಗೆ ಅರೌಂಡ್ ಟಿಲ್ 30 ದೇ ಕ್ಯಾನ್ ವೇರ್. ಸೊ ಬಾಬಿ ಲುಕ್ ಬೇಕನ್ನೋರು ಪಿಂಕಿಗೆ ಹೋಗ್ಬೋದು. ಇದನ್ನ ಲೈಕ್ ಅಷ್ಟು ಫ್ಲಾಶಿ ಯಾರು ಪ್ರಿಫರ್ ಮಾಡಲ್ಲ ಅಂತವರು ದೇ ಕ್ಯಾನ್ ಗೋ ಫಾರ್ ದ ಬ್ಲೂ, ಸ್ವಲ್ಪ ಕಾಮ್ ಕಲರ್. ಹೌದು. ಓಕೆ. ಹಾಟ್ ರೆಡ್ ಆಲ್ಮೋಸ್ಟ್ ಎಲ್ಲರೂ ತುಂಬಾ ಪ್ರಿಫರ್ ಮಾಡ್ತಾರೆ. ಅಂಡ್ ಯಾವುದೇ ಏನಂತಾರೆ ಲೈಕ್ ಯಾವುದೇ ಕಾಲ್ ಇಲ್ದೇನೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಲರ್ ಬಂದು ರೆಡ್ ಕಲರ್. ಲೈಕ್ ನೀವು ಫಾರ್ ಎಕ್ಸಾಂಪಲ್ ಪೇಸ್ಟಲ್ಸ್ ಹೋದ್ರೆ ಕೆಲವರು ಪೇಸ್ಟಲ್ ಸೂಟ್ ಆಗಲ್ಲ, ಅಂಡ್ ರೆಡ್ ಆಲ್ಮೋಸ್ಟ್ ಎಲ್ಲರಿಗೂ ಸೂಟ್ ಆಗುತ್ತೆ. ಅಂಡ್ ಪಾಪ್ ಆಗಂತ ಕಲರ್, ಸೊ ಯೂನಿವರ್ಸಲ್ ಕಲರ್ ಅಂತ ಹೇಳ್ಬೋದು. ಪಾರ್ಟೀಸ್ ಅಲ್ಲಿ ಆಲ್ಮೋಸ್ಟ್ ರೆಡ್ ದೇ ವಿಲ್ ಪ್ರಿಫರ್. ಲೈಕ್ ಯೂನಿವರ್ಸಲ್ ಕಲರ್ ಬ್ಲಾಕ್, ಬ್ಲೂ. ಇದು ಯಾವ ಕ್ಯಾಟಗರಿ ಅವ್ರಿಗೆ ಪ್ರಿಫರ್ ಮಾಡ್ತೀರಾ ಮ್ಯಾಮ್? ಇದು ಆಲ್ಮೋಸ್ಟ್ ಟಿಲ್ 30, ಲೈಕ್ ಟೀನ್ಸ್ ಅಂಡ್ ಇವನ್ ಯಾರು ಬೇಕಾದ್ರೂ ಹಾಕಬಹುದು. ಓಕೆ. ಇನ್ನೊಂದಿಷ್ಟು ಫುಲ್ ಸ್ಲೀವ್ಸ್ ಎಲ್ಲ ಆಗಿರೋದ್ರಿಂದ ಯಾರು ಬೇಕಾದ್ರೂ ಪ್ರಿಫರ್ ಮಾಡಬಹುದು. ಅದೇ ಸ್ಲೀವ್ಲೆಸ್ ಎಲ್ಲ ಆದ್ರೆ ಬರೀ ಟೀನ್ಸ್ ಆ ತರ. ಇದು ಲೇಯರಿಂಗ್ ಇದೆಯಲ್ಲ ರಫಲ್ಸ್, ಸೊ ಏನ್ ಸ್ಪೆಷಾಲಿಟಿ ಇದು? ಯಾಕಂದ್ರೆ ಬೋತ್ ಸೈಡ್ಸ್ ಲೇಯರಿಂಗ್ ಇದೆ. ಹೌದು. ಇದು ಬಂದು ಲೈಕ್ ಈ ಕಾನ್ಸೆಪ್ಟ್ ಬಂದು ಈಜಿಪ್ಟಿಯನ್ ಸ್ಟೈಲ್. ಲೈಕ್ ಮುಂಚೆ ಎಲ್ಲ ಲೈಕ್ ಈ ತರ ಲೇಯರಿಂಗ್ ಕಾರ್ಸೆಟ್ ಬಂದು ವಿತ್ ಲೇಯರಿಂಗ್ ಬರ್ತಾ ಇತ್ತು. ಸೊ ಆ ಕಾನ್ಸೆಪ್ಟ್ ತಗೊಂಡು ವಿ ಹ್ಯಾಡ್ ಡನ್ ದ ಲೇಯರಿಂಗ್ ಅಂತ. ಓಕೆ. ಈ ಗೌನ್ ಹೇಗಂದ್ರೆ ಮೇಲಿಂದ ಬಾಡಿ ಶೇಪ್ ಕೊಟ್ಟು ಕೆಳಗಡೆ ಲೈಕ್ ತುಂಬಾ ವೈಡ್ ಬರುತ್ತೆ. ಓಕೆ. ಇನ್ನೊಂದಿಷ್ಟು ಕಲೆಕ್ಷನ್ಸ್ ತೋರಿಸ್ತೀರಾ? ಎಸ್ ಮ್ಯಾಮ್, ಶೋರ್ ಮ್ಯಾಮ್. ಇದು ಲೈಕ್ ಮೋಸ್ಟ್ ಲೈಕ್ ಆಸ್ ಯು ಸೆಡ್ ಯೂನಿವರ್ಸಲ್ ಕಲರ್ ಅಂತಂದ್ರೆ ಮೇನ್ ಫಸ್ಟ್ ಪ್ರಿಫರ್ ಮಾಡೋದೇ ಬ್ಲಾಕ್ ಕಲರ್. ಆಲ್ಮೋಸ್ಟ್ ಇಟ್ಸ್ ಅ ಸೇಫ್ ಕಲರ್ ಅಂತ ಹೇಳ್ಬೋದು. ಎಲ್ಲರೂ ಲೈಕ್ ಪ್ರಿಫರ್ ಮಾಡೋದೇ ಲೈಕ್ ಆಲ್ಮೋಸ್ಟ್ ಎಲ್ಲರೂ ವಾರ್ಡ್ರೋಬ್ಸ್ ಅಲ್ಲಿ ಬ್ಲಾಕ್ ಅಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ಈವನ್ ಅವ್ರ ಫಿಟ್ ಇಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸ್ತಾರೆ.
ಓಕೆ ಸೊ ಆಲ್ಮೋಸ್ಟ್ ಲೈಕ್ 70-80% ಆಫ್ ದ ಪೀಪಲ್ ವಿಲ್ ಪ್ರಿಫರ್ ಬ್ಲ್ಯಾಕ್ ಕಲರ್ ಫಾರ್ ಪಾರ್ಟೀಸ್. ಓಕೆ ನ್ಯೂ ಇದು ಇಯರ್ಸ್ ವಿಂಟರಿಗೆ ಬ್ಲ್ಯಾಕ್ ಕಲರ್ ಸ್ವಲ್ಪ ಯಾವಾಗ್ಲೂ ಕಮ್ ಬ್ಯಾಕ್ ಆಗತ್ತೆ. ವಿಂಟರಿಗೆ ಹೌದು, ಸಿನ್ಸ್ ಬಿಕಾಸ್ ಅದೇ ಬ್ಲ್ಯಾಕ್ ಕಲರ್ ನಿಮಗೆ ವಾರ್ಮ್ನೆಸ್ ಕೊಡುತ್ತೆ ಅಂಡ್ ಜಾಸ್ತಿ ಲೈಕ್ ಏನೋ ವಾರ್ಮ್ನೆಸ್ ಕೊಡೋದ್ರಿಂದ ಬ್ಲ್ಯಾಕ್ ಆಲ್ಮೋಸ್ಟ್ ಪ್ರಿಫರ್ ಮಾಡ್ತಾರೆ, ಡಾರ್ಕ್ ಕಲರ್ಸ್ ಎಲ್ಲ ಪ್ರಿಫರ್ ಮಾಡ್ತಾರೆ. ಏನ್ ಸ್ಪೆಷಾಲಿಟಿ ಈ ಗೌನ್ದು? ಮ್ಯಾಮ್ ಇದು ಆಕ್ಚುಲಿ ಕಂಪ್ಲೀಟ್ಲಿ ಐ ಥಿಂಕ್ ಹ್ಯಾಂಡ್ ಇದು ಬಾಲ್ ಗೌನ್ ಅಲ್ಲ. ಕ್ಯಾನ್ ಏನಾದ್ರು ನಾವು ಸಪ್ರೇಟ್ ರಿಂಗ್ ಕ್ಯಾನ್ ಅಂತ ಬರುತ್ತೆ. ಇನ್ ಕೇಸ್ ನಾವು ಸಪ್ರೇಟ್ ರಿಂಗ್ ಕ್ಯಾನ್ ಆಡ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಬಾಲ್ ಗೌನ್. ಎರಡೂ ತರನು ಯೂಸ್ ಮಾಡ್ಬೋದು. ಅಂಡ್ ಇದು ಲೈಕ್ ಈವನ್ ಪಾರ್ಟೀಸ್ಗೆ, ವೆಡ್ಡಿಂಗ್ಸ್ಗೆ, ಲೈಕ್ ಆಲ್ಮೋಸ್ಟ್ ಈವನ್ ಕಾಕ್ಟೈಲ್ ಪಾರ್ಟೀಸ್ಗೆಲ್ಲ ಇದು ವೇರ್ ಮಾಡ್ಬೋದು. ಓಕೆ, ಇದು ಕೇಪ್ ಸ್ಲೀವ್ಸ್? ಹೌದು, ಕೇಪ್ ಸ್ಲೀವ್ಸ್, ನೆಟ್ ಕೇಪ್ ಸ್ಲೀವ್ಸ್ ಮಾಡಿದೀವಿ ಇದರಲ್ಲಿ. ಇದು ಡಿಟ್ಯಾಚ್ ಮಾಡಬಹುದು, ಅಟ್ಯಾಚ್ ಮಾಡಬಹುದು. ಬೇಕಂದ್ರೆ ಡಿಟ್ಯಾಚ್ ಮಾಡಬಹುದು. ಅಂಡ್ ಇದು ಕೋಲ್ಡ್ ಶೋಲ್ಡರ್ ಕೂಡ ಇದೆ ಅದಕ್ಕೆ. ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಗೌನ್ ಇದು. ಓಕೆ, ಸೀಕ್ವೆನ್ಸು ಇದೆ ಸ್ವಲ್ಪ ಡಿಸೈನ್ಸ್. ಸೊ ಇದು ಯಾರ್ಯಾರು ಇದನ್ನ ಪ್ರಿಫರ್ ಮಾಡ್ಬೋದು, ಯಾರ್ಯಾರು ಧರಿಸ್ಬೋದು? ಮ್ಯಾಮ್ ಇದು ಇವನ್ ಸೆಲೆಬ್ರಿಟೀಸ್ ನಿಮಗೆ ಲೈಕ್ ರೆಡ್ ಕಾರ್ಪೆಟ್ಸ್ಗೆ, ಈ ತರ ಲೈಕ್ ಅವಾರ್ಡ್ ಫಂಕ್ಷನ್ಸ್ಗೆ ಈ ತರದನ್ನು ಪ್ರಿಫರ್ ಮಾಡ್ಬೋದು. ಆಲ್ಮೋಸ್ಟ್ ಇವನ್ ಕಾಕ್ಟೈಲ್ ಪಾರ್ಟೀಸ್ಗೆ ಆಲ್ಮೋಸ್ಟ್ ಈ ತರದೆಲ್ಲ. ಹಾ, ಓಕೆ, ಥ್ಯಾಂಕ್ ಯು. ಅಲ್ಲೋ ಮತ್ತೊಂದಿಷ್ಟು. ಶೋರ್, ಬನ್ನಿ ಮ್ಯಾಮ್. ಮ್ಯಾಮ್ ಇದೆಲ್ಲ ಲೈಕ್ ನಾರ್ಮಲ್ ಗೌನ್ಸ್ ವಿತ್ ಹ್ಯಾಂಡ್ ವರ್ಕ್ ಮಾಡಿದೀವಿ. ಇದು ಜಿಮಿಚು ಫ್ಯಾಬ್ರಿಕ್ ಅಂತ. ಈಗ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಆಕ್ಚುಲಿ. ಬಟ್ ಇಟ್ಸ್ ಲುಕ್ಸ್ ಲೈಕ್ ರಫಲ್. ಇದು ಏನ್ ಹೇಳ್ತೀರಾ? ಆರ್ಗಾನ್ಸಾ? ಆರ್ಗಾನ್ಸಾ, ಲೈಕ್ ಇಟ್ಸ್ ಮಿಕ್ಸ್ಚರ್ ಆಫ್ ಏನೋ ಆರ್ಗಾನ್ಸಾ, ಸ್ಯಾಟಿನ್ ಆ ಥರ. ಆರ್ಗಾನ್ಸಲ್ಲಿ ನಿಮ್ಗೆ ಅಷ್ಟು ಶೈನ್ ಸಿಗಲ್ಲ, ಬಟ್ ಇವಾಗ ಲೈಕ್ ಇಟ್ಸ್ ಅ ನ್ಯೂ ಫ್ಯಾಬ್ರಿಕ್. ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋದು ಇದೆ ಫ್ಯಾಬ್ರಿಕ್ ಇವಾಗ, ಜಿಮಿಚು ಅಂತ. ಇದು ರೆಡ್. ಈ ರೆಡ್ ಗೌನ್ ಬಂದು ನಿಮ್ಗೆ ಆಲ್ಮೋಸ್ಟ್ ಲೈಕ್ ಪಾರ್ಟೀಸ್ಗೆ ಆಲ್ಮೋಸ್ಟ್ ಇಟ್ಸ್ ಆಪ್ಟ್ ಸ್ಟೈಲಿಂಗ್ ಇದು. ವಿತ್ ಕೇಪ್ ಸ್ಲೀವ್ಸ್ ಬರುತ್ತೆ, ರಫಲ್ಸ್ ವಿತ್ ವಿ ನೆಕ್. ಅಂಡ್ ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಲೈಕ್ ಏನೋ ವಿತ್ ಹ್ಯಾಂಡ್ ವರ್ಕ್ ಮಾಡಿರೋದು. ಈ ಕೇಪ್ ಸ್ಲೀವ್ಸ್ ಸ್ಲೀವ್ ಗಿಂತ ಉದ್ದ ಇರುತ್ತೆ. ಲೈಕ್ ಇಟ್ ವಿಲ್ ಬಿ ಟಿಲ್ ಫ್ಲೋರ್ ಮ್ಯಾಮ್. ಓಕೆ, ಟಿಲ್ ಫ್ಲೋರ್, ಹೌದು. ಸೊ ನಿಮಗೆ ಲೈಕ್ ಸ್ಲೀವ್ ಹ್ಯಾಂಡ್ಸ್ ಬಂದ್ರೂ ಲೈಕ್ ಇಟ್ ವಿಲ್ ಜಸ್ಟ್ ಗೋ ಟು ದ ಫ್ಲೋರ್. ಓಕೆ, ಕವರ್ ಏನಾಗಲ್ಲ. ಕವರ್ ಆಗಲ್ಲ. ಸೊ ಗ್ಲಾಮರ್ ಲುಕ್ ಕೊಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ತುಂಬಾ ಓಕೆ ಲೈಕ್ ತುಂಬ ಲೈಕ್ ದಪ್ಪ ಇರೋರು, ಸ್ಲೀವ್ಸ್ ಬೇಕು ಅಂತ ಅಂದವರು, ಲೈಕ್ ಸ್ಲೀವ್ಸ್ ಇದ್ರೂ ಇರಬಾರ್ದು ಥರ ಅವರು ಈ ಥರ ಎಲ್ಲ ಪ್ರಿಫರ್ ಮಾಡ್ತಾರೆ. ಮ್ಯಾಮ್ ಇದು ಲೈಕ್ ಇಟ್ ಇಸ್ ಆಪ್ಟ್ ಫಾರ್ ಪಾರ್ಟಿ, ಲೈಕ್ ವೆಡ್ಡಿಂಗ್ಸ್, ನೈಟ್ ಕಾಕ್ಟೈಲ್ ಪಾರ್ಟೀಸ್ಗೆಲ್ಲ, ಬಿಕಾಸ್ ಇದು ಗ್ಲಿಟರ್ ನೆಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಕೇಪ್ ಸ್ಲೀವ್ಸು ಈ ಥರ ಲೈಕ್ ಯಾರು ಜಾಸ್ತಿ ಲೈಕ್ ಎಲ್ಬೋ ಸ್ಲೀವ್ಸ್ ಎಲ್ಲ ಪ್ರಿಫರ್ ಮಾಡಲ್ಲ ಅಂಥವ್ರಿಗೆ ಕವರು ಆಗುತ್ತೆ. ಲೈಕ್ ಸ್ವಲ್ಪ ಏಜ್ ಕ್ಯಾಟಗರಿ ಜಾಸ್ತಿ ಇರೋರಿಗೆ, ಹೌದು, ಲೈಕ್ ಮಾಡರ್ನ್ ಆಗೂ ಇರುತ್ತೆ ಆ್ಯಂಡ್ ಲೈಕ್ ಕಂಫರ್ಟಬಲ್ ಆಗೂ ಇರುತ್ತೆ. ಓಕೆ, ನೆಕ್ಸ್ಟ್ ಲೈಕ್ ಇದೆಲ್ಲ ಸೇಮ್ ಕ್ಯಾಟಗರೀಸ್. ಲೈಕ್ ಆಲ್ಮೋಸ್ಟ್ ಇದೆಲ್ಲ ನಿಮಗೆ ಕಾಕ್ಟೈಲ್ ಪಾರ್ಟೀಸ್ಗೆ ಈ ಥರದ್ದು ಯೂಸ್ ಆಗುತ್ತೆ ಮ್ಯಾಮ್. ಆ್ಯಂಡ್ ಒಂದೊಂದು ಇಟ್ ವಿಲ್ ಬಿ ಲೈಕ್ 15-20 kgs ಆ ಥರ ವೆಯ್ಟ್ ಬರುತ್ತೆ, ಹ್ಯಾಂಡ್ ವರ್ಕ್ ಇರೋದ್ರಿಂದ. ಓಕೆ, ನಿಮ್ಗೆ ಈ ಥರ ಸ್ವಲ್ಪ. ಹೌದು. ಓಕೆ, ಫೈನ್. ಇದು ಈ ಕಲರ್ ಸ್ವಲ್ಪ ಈಗ ಹುಡುಗಿರು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಹೌದು ಮ್ಯಾಮ್, ಈ ಕಲರ್ಸು ಲೈಕ್ ಇವಾಗ ತುಂಬಾ ಟ್ರೆಂಡಲ್ಲಿ ಇದೆ. ಆನಿಯನ್ ಶೇಡ್ಸು ಮತ್ತೆ ಈ ಲ್ಯಾವೆಂಡರ್, ಲೈಲಾಕ್ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಈಗ ಪೇಸ್ಟಲ್ಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಪೇಸ್ಟಲ್ಸ್ ಅಲ್ಲಿ ಲ್ಯಾವೆಂಡರ್, ಲೈಲಾಕ್. ಯಾವ ಕ್ಯಾಟಗರಿ ಅವರು ಅಂದ್ರೆ ಇದನ್ನ ಬಹಳಷ್ಟು ಇಷ್ಟಪಡ್ತಾ ಇರೋದು? ಈಗ ಟೀನ್ಸ್ ಮ್ಯಾಮ್ ಜಾಸ್ತಿ, ಬಿಕಾಸ್ ಇವಾಗ ಇರೋ ಟ್ರೆಂಡಿಂಗ್ ಲೈಕ್ ಟ್ರೆಂಡ್ ಪ್ರಕಾರ. ಜಸ್ಟ್ ಲೈಕ್ ಇದು ಡಾರ್ಕ್ ಲ್ಯಾವೆಂಡರ್ ಅಲ್ಲ, ಇತ್ತ ಲೈಟ್ ಲ್ಯಾವೆಂಡರ್. ಓಕೆ ಮ್ಯಾಮ್ ಇದು ಲೈಕ್ ಬೇಜ್ ಕಲರ್ ಅಲ್ಲಿ ವಿ ಡನ್ ಹ್ಯಾಂಡ್ ವರ್ಕ್ ಅಂಡ್ ಇದು ಜಿಮಿಚು ಫ್ಯಾಬ್ರಿಕ್. ಇದು ಲೈಕ್ ಸೇಮ್ ನೀವು ಹೇಳ್ದಂಗೆ ಆರ್ಗಾನ್ಜಾ ಫೀಲ್ ಇರುತ್ತೆ ಅಂಡ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೈಟ್ ಪಾರ್ಟೀಸ್ಗೆ. ಅಂಡ್ ಇದ್ರಲ್ಲಿ ಕಂಪ್ಲೀಟ್ ಲೈಕ್ 3D ಫ್ಲವರ್ ಆಡ್ ಮಾಡಿದೀವಿ ವಿತ್ ಒನ್ ಸೈಡ್ ಕೇಪ್ ಸ್ಲೀವ್ಸ್. ಸೆಲೆಬ್ರಿಟಿ ಲುಕ್ಕಿಗೂ ಇದು ಆಪ್ಟ್ ಇರುತ್ತೆ. ಸೊ ವೈಟ್ ನ ಪಾರ್ಟಿ ಪ್ರಿಫರ್ ಮಾಡೋದು ತೀರಾ ಕಡಿಮೆ, ತುಂಬಾ ಕಡಿಮೆ ಮ್ಯಾಮ್. ಹೌದು, ಪಾರ್ಟೀಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಡಾರ್ಕ್ ಕಲರ್ಸ್ ಪ್ರಿಫರ್ ಮಾಡ್ತಾರೆ ಅಂಡ್ ಪೇಸ್ಟಲ್ಸ್ ಹೋಗ್ತಾರೆ, ಬಟ್ ವೈಟ್ ಸ್ವಲ್ಪ ಕಮ್ಮಿನೇ. ಸೊ ಇದು ಪಾರ್ಟಿ ವೇರ್ ಅಲ್ಲಿ ಇದೆಯಲ್ಲ, ಲೈಕ್ ಕೆಲವ್ರು ಪ್ರಿಫರ್ ಮಾಡ್ತಾರೆ ಮ್ಯಾಮ್ ಆಕ್ಚುಲಿ, ಬಟ್ ಜಾಸ್ತಿ ಡಾರ್ಕ್ ಕಲರ್ಸ್, ಬ್ಲ್ಯಾಕ್ ಈ ತರ ಪೇಸ್ಟಲ್ಸ್ ಪ್ರಿಫರ್ ಮಾಡ್ತಾರೆ. ಕೆಲವ್ರು ಲೈಕ್ ಏನೋ ಸಮ್ ಲೈಕ್ ಈ ಕ್ರಿಸ್ಮಸ್ ಅಂದ್ರೆ ಈ ಸೆಲೆಬ್ರೇಷನ್ಸ್ ಪಾರ್ಟೀಸ್, ಯಾಕಂದ್ರೆ ಮೋರ್ ದನ್ 1 week ಪಾರ್ಟೀಸ್ ನಡೆಯುತ್ತೆ. ಕ್ರಿಸ್ಮಸ್ ಟು ನ್ಯೂ ಇಯರ್ ಆಗಿ ನ್ಯೂ ಇಯರ್ 10 days ಆದ್ರೂ ಪಾರ್ಟೀಸ್ ನಡೀತಾ ಇರುತ್ತೆ. ಸೊ ಅಂತ ಪಾರ್ಟಿಗಳಲ್ಲಿ ಇದು ಪ್ರಿಫರ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಫೈನ್. ಹಾ, ಇಲ್ಲಿ ಎಲ್ಲ ಲೈಟ್ ಕಲರ್ಸ್. ಹೌದು, ಆಲ್ ಪೇಸ್ಟಲ್ ಕಲರ್ಸ್, ಲೈಕ್ ಕಂಪ್ಲೀಟ್ ಲೈಕ್ ಪಿಂಕ್. ಯಾವ ಕಲರ್ಗಳು ಲೈಟ್ ಕಲರ್ಸ್ ಟ್ರೆಂಡ್ ನಲ್ಲಿ ಇದೆ ಮ್ಯಾಮ್? ಪೀಚ್ ಇದೆ, ಲೈಟ್ ಪಿಂಕ್ ಇದೆ, ಲೈಲಾಕ್ ಇದೆ, ಅಂಡ್ ಅಲ್ಲೇನೋ ಪೌಡರ್ ಬ್ಲೂ ಇದೆ, ಈ ಲೈಟ್ ಪೇಸ್ಟಲ್ ಪಿಸ್ತಾ ಗ್ರೀನ್, ಈ ತರ ಆಲ್ಮೋಸ್ಟ್ ಲೈಕ್ ಆಲ್ ಪೇಸ್ಟಲ್ಸ್ ಆರ್ ಇನ್ ಟ್ರೆಂಡಿಂಗ್ ನಾ. ಓಕೆ.
ಅಂಡ್ ಇದೆಲ್ಲ ನೀವು ನೋಡಿದ್ರೆ ಲೈಕ್ ಪಾರ್ಟೀಸ್ಗೆ ಆಪ್ಟ್ ಆಗಿರೋ ಗೌನ್ಸ್ ಬಿಕಾಸ್ ಕಂಪ್ಲೀಟ್ಲಿ ಗ್ಲಿಟರ್ ಇರೋಂಥದ್ದು ಹ್ಯಾಂಡ್ ವರ್ಕ್ ಆಗಿ ಲೈಕ್ ಏನೋ ಸೀಕ್ವೆನ್ಸ್ ಪರ್ಲ್ಸ್ ಈ ತರ ಎಲ್ಲ ಇನ್ಕ್ಲೂಡ್ ಮಾಡಿ ವರ್ಕ್ ಮಾಡಿಸಿರೋದು ವಿಚ್ ಇಸ್ ಲೈಕ್ ನೋ ಅಪ್ ಫಾರ್ ನ್ಯೂ ಇಯರ್ ಆ ಥರ. ಒಟ್ಟಲ್ಲಿ ಈಗ ನ್ಯೂ ಇಯರ್ ಅಂದ ತಕ್ಷಣನೇ ಸ್ವಲ್ಪ ಗ್ಲಿಟರ್, ಗ್ಲಿಟರ್ಸ್ ಹೌದು, ಸ್ವಲ್ಪ ಶೈನಿಂಗು, ಸ್ವಲ್ಪ ಶಿಮ್ಮರಿಂಗು, ಈ ತರ ಪಾರ್ಟಿ ವೇರ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಈ ಗೌನ್ಗಳಲ್ಲಿ ಈ ಡಿಸೈನ್ಸ್ ತುಂಬಾ ಕಡಿಮೆ ಇತ್ತು. ಹೌದು. ಸೊ ಗೌನ್ಗಳಲ್ಲಿ ಈ ತರ ತೀರಾ ಕಡಿಮೆ ಇತ್ತು, ಇತ್ತೀಚೆಗೆ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಈಗ ಅಂದ್ರೆ ಮುಂಚೆ ಎಲ್ಲರೂ ಲೈಕ್ ಓಪನ್ ಅಪ್ ಆಗ್ತಿರ್ಲಿಲ್ಲ, ಈಗ ಲೈಕ್ ಎವ್ರಿಬಡಿ ಆರ್ ಓಪನ್ ಟು ಏನೋ ಎಕ್ಸ್ಪ್ಲೋರ್ ದ ಫ್ಯಾಷನ್ ಅಂತ. ಸೊ ಮುಂಚೆ ಎಲ್ಲ ಲೈಕ್ ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇರ್ತಾ ಇತ್ತು ಅಂಡ್ ಇವಾಗ ಎವ್ರಿಬಡಿ ಹ್ಯಾಸ್ ಏನೋ, ಸೊ ಹಂಗಾಗಿರೋದ್ರಿಂದ ಲೈಕ್ ಎವ್ರಿಬಡಿ ಅಪ್ ಟು ಯೂಸ್ ಸೆಲೆಬ್ರಿಟಿ ಲುಕ್. ಈ ಸೆಲೆಬ್ರಿಟಿ ಲುಕ್ ಬೇಕು ಅಂತ ಗೌನ್ಸ್ಗಳು ಚೂಸ್ ಮಾಡೋದಾದ್ರೆ ಏನ್ 3 ಟಿಪ್ಸ್ ಕೊಡ್ತೀರಾ ಮ್ಯಾಮ್? 3 ಟಿಪ್ಸ್ ಲೈಕ್ ಸೆಲೆಬ್ರಿಟಿ ಲುಕ್ಕೇ ಫಾಲೋ ಮಾಡ್ಬೇಕಂತ ಅಂದ್ರೆ ಇವಾಗ ಅವ್ರು ಹಾಕಿರೋದೇ ಹಾಕ್ಬೇಕು ಅಂತ ಅಲ್ಲ, ಲೈಕ್ ನಿಮಗೆ ಲೈಕ್ ಯು ಟೇಕನ್ ಎಸ್ ಇನ್ಸ್ಪಿರೇಷನ್ ಅವ್ರದನ್ನ ಆ್ಯಂಡ್ ನಿಮ್ಮ ಬಾಡಿ ಟೈಪಿಗೆ ಏನು ಸೂಟ್ ಆಗುತ್ತೆ, ನಿಮ್ಮ ಸ್ಕಿನ್ ಟೋನಿಗೆ ಏನು ಕಲರ್ ಸೂಟ್ ಆಗುತ್ತೆ ಅಂಥದ್ದನ್ನು ಯು ಕ್ಯಾನ್ ಕಸ್ಟಮೈಸ್ ಆ್ಯಂಡ್ ಏನೋ ಗೆಟ್ ದಟ್ ಲುಕ್ ಇನ್ ಟು ದ ಸೆಲೆಬ್ರಿಟಿ ಲುಕ್. ಸೊ ಬ್ಲೂ, ನೇವಿ ಬ್ಲೂ, ಕರೆಂಟ್ ಬ್ಲೂ ಅಂತಾರಲ್ಲ, ಅದ್ಯಾವ ಶೇಡು ಈ ಕಡೆ ಬರುತ್ತೆ? ಸೊ ಕರೆಂಟ್ ಬ್ಲೂ ಸ್ವಲ್ಪ ವೆಸ್ಟರ್ನ್ ಸೈಡ್ ಪಾರ್ಟೀಸ್ ಅಲ್ಲೂ ಯೂಸ್ ಮಾಡ್ತಾರೆ, ಲೈಕ್ ನೇವಿ ಬ್ಲೂ, ರಾಯಲ್ ಬ್ಲೂ, ಕರೆಂಟ್ ಬ್ಲೂ ಎಲ್ಲ ನಿಮಗೆ ಪಾರ್ಟೀಸ್ ಅಲ್ಲಿ ಯೂಸ್ ಆಗುತ್ತೆ, ಲೈಕ್ ವಿಚ್ ಪಾಪ್ ಅಪ್ಸ್ ಮೋರ್ ಹೈಲೈಟ್ ಆಗುತ್ತೆ. ಸೊ ಈಗ ಸ್ವಲ್ಪ ಡಸ್ಕಿ ಸ್ಕಿನ್, ಅದೇ ಸ್ವಲ್ಪ ಡಾರ್ಕ್ ಇದಾರೆ ಹುಡುಗಿರು ಅಥವಾ ಹಾಗೆ ಹೇಳೋಗಿಲ್ಲ, ಬಟ್ ಅಂತವ್ರು ಸ್ಕಿನ್ ಟೋನಿಗೆ ಯಾವ ತರ ಕಲರ್ಸ್ ಚೂಸ್ ಮಾಡಿದ್ರೆ ಬೆಸ್ಟ್? ಮ್ಯಾಮ್ ಆಲ್ಮೋಸ್ಟ್ ನಾವೆಲ್ಲ ಲೈಕ್ ಟ್ರಯಲ್ ಮಾಡಿನೇ ವಿಲ್ ಸಿ, ಬಿಕಾಸ್ ಒಬ್ಬೊಬ್ರು ಸ್ಕಿನ್ ಟೋನ್ ಒಂದೊಂದು ಥರ ಇರುತ್ತೆ ಆ್ಯಂಡ್ ಅವ್ರು ಕ್ಯಾರಿ ಮಾಡೋದು ಬೇರೆ ಥರ ಇರುತ್ತೆ. ಸೊ ಆಲ್ಮೋಸ್ಟ್ ನಾವೆಲ್ಲ ಒಂದು ಟ್ರಯಲ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ಡಾರ್ಕ್ ಇದಾರೆ ಅಂತಂದ್ರೆ ಪೀಚ್ ಕಲರ್ ಆಗಲಿ, ಬೇಜ್ ಕಲರ್ ಆಗಲಿ, ಈ ತರ ಲೈಕ್ ಅಂಡ್ ಆನಿಯನ್ ಪಿಂಕ್ಸ್ ಆಗಲಿ, ಈ ಮರೂನ್ ವೈನ್, ಈ ತರದೆಲ್ಲ ವಿಲ್ ಪ್ರಿಫರ್. ಸೊ ಸ್ವಲ್ಪ ಸ್ಕಿನ್ ಟೋನ್ ಅಕಾರ್ಡಿಂಗ್ ಟು ಸ್ಕಿನ್ ಟೋನ್ ಕಲರ್ಸ್ ಅನ್ನ ಚೂಸ್ ಮಾಡಬಹುದು. ಸೊ ಈ ಗೌನ್ಗಳು ಬಗ್ಗೆ ಮ್ಯಾಮ್ ನೀವು ಸ್ಕಿನ್ ಟೋನ್ ಹೇಳಿದ್ರಲ್ಲ, ಆಲ್ಮೋಸ್ಟ್ ಲೈಕ್ ಈ ತರ ಇದು ಪೀಚ್ ಫ್ಯಾಮಿಲಿಗೆನೆ ಬರುತ್ತೆ. ಅಂಡ್ ಈ ಗೌನ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ವಿ ಹ್ಯಾಡ್ ಡನ್ ಲೈಕ್ ಸೋ ಮೆನಿ ಲೇಯರಿಂಗ್ಸ್ ಇದಕ್ಕೆ. ರಫಲ್ಸ್ ಅಥವಾ ಏನ್ ಹೇಳ್ತಾರೆ ಇದಕ್ಕೆ? ಮ್ಯಾಮ್ ಇದು ರಫಲ್ ವಿತ್ ಲೈಕ್ ನಾವು ಒಳಗಡೆ ಫುಲ್ ಸ್ಟಿಫಿಂಗ್ ಕೊಟ್ಟಿದ್ದೇವೆ ಅಂಡ್ ಫುಲ್ ಅಪ್ಲಿಕ್ ವರ್ಕ್ ಮಾಡಿದ್ವಿ. ಹೌದು, ಕಂಪ್ಲೀಟ್ ಇದೆ, ಹೆವಿ ಬರುತ್ತೆ. ಓಕೆ ಓಕೆ, ಇಟ್ಸ್ ಬ್ಯೂಟಿಫುಲ್ ಆಕ್ಚುಲಿ. ಆ ಗೌನು ಯಾವ ತರ ಇದೆ? ಅದು ಕಲರ್ ಸಮಥಿಂಗ್ ಡಿಫ್ರೆಂಟ್ ಇದೆ. ಇದಾ ಮ್ಯಾಮ್? ಮ್ಯಾಮ್ ಇದು ನೀವು ನೋಡಿದ್ರೆ ಲೈಕ್ ಕಂಪ್ಲೀಟ್ ರಫಲ್ ಯೂಸ್ ಮಾಡಿ ಒನ್ ಸೈಡ್ ಲೈಕ್ ಅಸಿಮೆಟ್ರಿಕಲ್ ಶೇಪ್ ಕೊಟ್ಟಿದ್ದೀವಿ ಇದಕ್ಕೆ. ಲೈಕ್ ಆಲ್ಮೋಸ್ಟ್ ಈ ಟೀನ್ ಗರ್ಲ್ಸ್ಗೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟೀಸ್ಗೆ, ಲೈಕ್ ವಿತ್ ಡೀಪ್ ನೆಕ್, ಸಿಂಗಲ್ ಶೋಲ್ಡರ್, ಅಲ್ಲಿ ಸ್ಲೀವ್ಲೆಸ್. ಹೌದು, ಇದೆಲ್ಲ 3D. ಹೌದು, ಇದು ಈಗ ರೀಸೆಂಟ್ ಆಗಿ ಲೈಕ್ ಅಮಿತ್ ಅಗರ್ವಾಲ್ ಅವ್ರದ್ದೆಲ್ಲ ನೀವು ಡಿಸೈನರ್ಸ್ ನೋಡಿದ್ರೆ ಈ ತರ 3D ಎಫೆಕ್ಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿ. ಹೌದು, ಲೈಕ್ ಇದು ಅಷ್ಟೇ ಕಟ್ ವರ್ಕ್ಸ್ ಮಾಡಿ ಕಂಪ್ಲೀಟ್ ಆಪ್ಲಿಕ್ ವರ್ಕ್ ಮಾಡಿದ್ದೀವಿ. ಅಂಡ್ ಇದು ಸಮಥಿಂಗ್ ವೇರ್ ಮಾಡಿದ್ಮೇಲೆ ನಿಮ್ಗೆ ಕಂಪ್ಲೀಟ್ ಲೈಕ್ 3D ಲುಕ್ ಬರುತ್ತೆ. ಇದನ್ನು ಜಿಮಿಚು ಫ್ಯಾಬ್ರಿಕ್, ನ್ಯೂ ಫ್ಯಾಬ್ರಿಕ್. ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಮ್ಯಾಮ್. ನಿಮ್ಗೆ ಆಲ್ಮೋಸ್ಟ್ ಲೈಕ್ ಏನ್ ಸ್ಪೆಷಾಲಿಟಿ ಹ್ಯಾಂಡ್ ವರ್ಕ್? ಇದ್ರಲ್ಲಿ ನಿಮಗೆ ಸೀಕ್ವೆನ್ಸ್ ಇದೆ, ಬೀಟ್ಸ್ ಇದೆ, ಈ ತರ ಲೈಕ್ ಕಂಪ್ಲೀಟ್ ಆಲ್ ಓವರ್ ವರ್ಕ್ ಇದೆ. ನೀವು ಬೇರೆ ಗೌನ್ಸ್ ಎಲ್ಲ ನೋಡಿದ್ರೆ ಬರೀ ಯೋಕ್ ಮಾತ್ರ ಇದ್ದು ನಿಮಗೆ ಬಾಟಮ್ ಪ್ಲೇನ್ಸ್ ಇರುತ್ತೆ. ಇದು ಕಂಪ್ಲೀಟ್ ಲೈಕ್ ಆಲ್ ಓವರ್ ವರ್ಕ್. ಓಕೆ, ಇದು ಯಾವ ತರ ಪಾರ್ಟೀಸ್ಗೆ ಸೂಟ್ ಆಗುತ್ತೆ? ಇದು ಕಾಕ್ಟೇಲ್ಸ್ಗೆಲ್ಲ ವೇರ್ ಮಾಡ್ಬೋದು. ಅಂಡ್ ಇದು ನೋಡಿದ್ರೆ ನಿಮಗೆ ವೈಬ್ರೆಂಟ್ ಕಲರ್, ಎಸ್ ಹೈಲೋ ಗೌನ್. ಇದು ನಿಮಗೆ ಫ್ರಂಟ್ ಶಾರ್ಟ್ ಬರುತ್ತೆ. ಹೈಲೋ ಅಂತ ಅಂದ್ರೆ ನಿಮಗೆ ಲೈಕ್ ಫ್ರಂಟ್ ಶಾರ್ಟ್ ಬರುತ್ತೆ, ಬ್ಯಾಕ್ ಲಾಂಗ್ ಬರುತ್ತೆ. ನೀವು ಲಾಂಗ್ ಬ್ಯಾಕ್ ಸೈಡ್ ಲಾಂಗ್ ಇರುತ್ತಾ? ಓಕೆ. ಸೊ ಸೆಲೆಬ್ರಿಟೀಸ್ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ. ನೀವು ಇದು ಇವನ್ ರೆಡ್ ಕಾರ್ಪೆಟ್ಸ್ ಗಾಗ್ಲಿ, ಇವನ್ ಶೂಟಿಂಗ್ಸ್ ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಈ ತರ ಸಾಂಗ್ ಶೂಟ್ಸ್ ಅಲ್ಲಿ. ಎಸ್. ಸೊ ಇದೆಲ್ಲ ಬಂದು ಲೈಕ್ ಬಾಲ್ ಗೌನ್ಸ್ ಕ್ಯಾಟಗರಿ, ಲೈಕ್ ನಾರ್ಮಲ್ ಗೌನ್ಸ್ ಈವೆಂಟ್ ವೇರ್ ಮಾಡೋ ತರ ಗೌನ್ಸ್ ಕ್ಯಾಟಗರಿ ಬರುತ್ತೆ. ಓಕೆ. ಬ್ಲ್ಯಾಕ್ ಗೌನ್, ಅದು ಸಮಥಿಂಗ್ ಪ್ಯಾಚ್ ವರ್ಕ್ ಇದೆ. ಹೌದು. ಇದು ಈ ಗೌನ್ ಸ್ಪೆಷಾಲಿಟಿ ಏನು ಮ್ಯಾಮ್? ಇದು ಕಂಪ್ಲೀಟ್ ಲೈಕ್ ಆಪ್ಲಿಕ್ ವರ್ಕ್ ಮಾಡಿರೋ ಫ್ಯಾಬ್ರಿಕ್ ನ ತಗೊಂಡು ವಿ ಹ್ಯಾಡ್ ಡನ್ ದ ಕಟ್ ವರ್ಕ್ಸ್ ಮಾಡಿ ಲೈಕ್ ಆಪ್ಲಿಕ್ಸ್ ಮಾಡಿ ಈ ತರ ಲೇಯರಿಂಗ್ ಕೊಟ್ಟು ಮಾಡಿದೀವಿ. ಲೈಕ್ ಇದು 2 ಲೇಯರ್ ಗೌನ್ ಆಗಿರುತ್ತೆ. ಓಕೆ. ಇದು ಯಾವ ತರ ಪಾರ್ಟೀಸಿಗೆ ಸೂಟ್ ಆಗುತ್ತೆ ಮ್ಯಾಮ್? ಇದು ನಿಮಗೆ ಲೈಕ್ ಪಾರ್ಟಿ ಥೀಮ್ ಫೋಟೋ ಶೂಟ್ಸ್ಗಾಗಲಿ ಅಂಡ್ ಅದೇ ನೈಟ್ ಪಾರ್ಟೀಸ್, ಆಲ್ಮೋಸ್ಟ್ ನೈಟ್ ಪಾರ್ಟೀಸ್ಗೆ ಬ್ಲ್ಯಾಕ್ ಪ್ರಿಫರ್ ಮಾಡೋರಿಗೆ ಬ್ಲ್ಯಾಕ್ ಜಾಸ್ತಿ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಕಂಪ್ಲೀಟ್ ಬ್ಲ್ಯಾಕ್ ಅಂತ ಅಂದ್ರೂ ಲೈಕ್ ತುಂಬಾ ಸೆಟಲ್ಡ್ ಆಗ್ಬಿಡುತ್ತೆ. ಸ್ವಲ್ಪ ಪಾಪಪ್ ಬೇಕು ಅನ್ನೋರು ಈ ತರ ಲೈಕ್ ಪ್ಯಾಚ್ ವರ್ಕ್ ಮಾಡ್ಬೋದು.
ಈ ಗೌನ್ ಬ್ಲೂ, ರಾಯಲ್ ಬ್ಲೂ. ಎಸ್ ಇದು ಬಂದು ಬಾಡಿ ಕಾನ್ಸ್ ಲೈಕ್ ಗೌನ್ಸ್ ಅಲ್ಲೇ ಇನ್ನೊಂದು ಟೈಪ್ ಆಫ್ ಗೌನ್ಸ್ ಇದಾವೆ. ಸೊ ಯಾರು ಲೈಕ್ ಈಗ ಇದು ತುಂಬಾ ಲೈಟ್ ವೈಟು ಇದೆ. ಹೌದು ಲೈಟ್ ವೈಟ್ ಇದೆ ಅಂಡ್ ಟೀನ್ ಗರ್ಲ್ಸ್ ಜಾಸ್ತಿ ಇದನ್ನ ಪ್ರಿಫರ್ ಮಾಡ್ತಾರೆ, ಲೈಕ್ ಬಾಡಿ ಸ್ಲಿಮ್ ಇರೋರು. ಯಾಕಂದ್ರೆ ಅವರು ಸ್ಲಿಮ್ ಇರ್ತಾರೆ. ಹೌದು ಸೊ ಇಟ್ ವಿಲ್ ಫಿಟ್ ಅಕಾರ್ಡಿಂಗ್ ಟು ದೇರ್ ಬಾಡೀಸ್. ಓಕೆ. ಹಂಗೆ ಸೊ ವೆನ್ ದೇ ವೇರ್ ಇಟ್ ವಿಲ್ ಬಿ ಲೈಕ್ ಪ್ರಾಪರ್ ಬಾಡಿ ಶೇಪ್. ಫಿಶ್ ಟೇಲ್ ಅಂತ ಹೇಳ್ತಾರಲ್ಲ. ಹೌದು. ಈ ಗೌನ್ಸ್ಗಳ ಬಗ್ಗೆ ಹೇಳ್ತೀರಾ? ಈಗ ಇದು ಕಾರ್ಸೆಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಫಿಶ್ ಟೇಲ್ ವಿತ್ ಕಾರ್ಸೆಟ್. ಇದ್ರದ್ದು ನಾನು ನಿಮ್ಗೆ ಫೋಟೋ ಕೊಡ್ತೀನಿ. ಲೈಕ್ ಯು ಕ್ಯಾನ್ ಇದು ಸೆಲೆಬ್ರಿಟೀಸ್ ತುಂಬಾ ವೇರ್ ಮಾಡ್ತಾ ಇದ್ದಾರೆ. ಫಿಶ್ ಟೇಲ್ ಬರುತ್ತೆ ಅಂಡ್ ಇದು ಕಾರ್ಸೆಟ್ ಬರುತ್ತೆ. ಪ್ರಾಪರ್ ನಿಮಗೆ ಲೈಕ್ ಆಲ್ಮೋಸ್ಟ್ ಇದನ್ನ ಸ್ಲಿಮ್ ಆಗಿರೋರನ್ನೇ ಪ್ರಿಫರ್ ಮಾಡೋದು. ಸ್ಲಿಮ್ ಆಗಿರೋರು, ವೇಸ್ಟ್ ಲೈನ್ ಸ್ಲಿಮ್ ಆಗಿರೋವಂತವರು. ರೆಡ್ ಕಾರ್ಪೆಟ್ಸ್ ಗೆ ಇದೆಲ್ಲ ತುಂಬಾ ಓಕೆ. ಬಾಲಿವುಡ್ ಅಲ್ಲಿ ಬಹಳಷ್ಟು ಜನ ವೇರ್ ಮಾಡ್ತಾ ಇದ್ದಾರೆ. ಇನ್ನೊಂದು ಇದೆಯಲ್ಲ, ಅದು ಯಾವುದು, ಗೋಲ್ಡನ್ ಕಲರ್. ಸಿಂಗಲ್ ಶೋಲ್ಡರ್. ಹೌದು, ಇದು ಸಿಂಗಲ್ ಶೋಲ್ಡರ್ ಮ್ಯಾಮ್ ಅಂಡ್ ಹೈ ಸ್ಲಿಟ್ ಇದು ಬರುತ್ತೆ. ಸಹ ತುಂಬಾ ಲೈಟ್ ವೇಟ್ ಆಗಿದೆ. ಹೌದು ತುಂಬಾ ಸೀಕ್ವೆನ್ಸ್ ಮೆಟೀರಿಯಲ್ ಇದು. ಓಕೆ. ತುಂಬಾ ಲೈಟ್ ವೇಟ್ ಮೆಟೀರಿಯಲ್ ಅಂಡ್ ಇದು ರೆಡ್ ಕಾರ್ಪೆಟ್. ಇದು 0 ಸೈಜ್ ಸ್ಟಾರ್ಸ್ ಹಾಕೊಳ್ಳೋ ಅಂತದ ಅಥವಾ 0 ಸೈಜ್ ಹುಡುಗಿರಾ? ಆಲ್ಮೋಸ್ಟ್ ಲೈಕ್ ಯಾಕಂದ್ರೆ ಬಾಡಿ ಕಾನ್ನೆ ಮೇಲ್ ಫಿಟ್ ಇದೆ, ಕೆಳಗಡೆ ನಿಮ್ಗೆ ಫ್ರೀ ಬರುತ್ತೆ ಅಂಡ್ ನಿಮ್ಗೆ ಟೇಲ್ ತರ ಬರುತ್ತೆ ಮ್ಯಾಮ್. ವೆನ್ ದೇ ವಾಕ್ ಇಟ್ ವಿಲ್ ಕಮ್ ಓಕೆ, ಬ್ಯಾಕ್ ಸೈಡ್. ಹೌದು. ಲೈಕ್ ವೇರ್ ಮಾಡಿ ಇದು ಮಾಡಿದಾಗ ಲೈಕ್ ನಿಮ್ಗೆ ಸ್ಮಾಲ್ ಟೇಲ್ ಬರುತ್ತೆ. ನಿಮ್ಗೆ ಇದು ಬಾಲಿವುಡ್ ರನ್ವೇಸ್ ಅಲ್ಲಿ ಮತ್ತೆ ರೆಡ್ ಕಾರ್ಪೆಟ್ಸ್ ಎಲ್ಲ ನೀವು ನೋಡಿರ್ತೀರಾ ಆಯ್ತಾ. ಓಕೆ ಓಕೆ. ಅಂಡ್ ಇದು ಲೈಕ್ ದಿಸ್ ಇಸ್ ಬ್ಯೂಟಿಫುಲ್ ಪಿಂಕ್ ಲವರ್ಸ್ ಇದೆಲ್ಲ. ಅಂಡ್ ಇದು ಲೈಕ್ ತುಂಬಾ ಎಲ್ಲರಿಗೂ ಸೂಟ್ ಆಗಲ್ಲ. ಲೈಕ್ ಹೂ ಆರ್ ಲೈಕ್ ವೆರಿ ಗುಡ್ ಇನ್ ಕ್ಯಾರಿಂಗ್, ಅವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಜಸ್ಟ್ ಔಟ್ಫಿಟ್ ಹಾಕೊಳ್ಳೋದಲ್ಲ, ಲೈಕ್ ಅದನ್ನ ಹೆಂಗ್ ಕ್ಯಾರಿ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ರೈಟ್ ಕಲರ್ಸ್ ಹಾಕೊಳ್ಳೋರು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಬೇಕು. ಓಕೆ. ಸೊ ಇದೆಲ್ಲ ಸೆಲೆಬ್ರಿಟಿ ಲುಕ್ ಕೊಡೋ ಅಂತ ಗೌನ್ಸ್ಗಳು. ಅಂಡ್ ಈಗ ಲೈಕ್ ಹೇಳ್ದಂಗೆ ಈ ತರ ಕಾರ್ಸೆಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಬಾಲಿವುಡ್ ಅಲ್ಲಿ ತೀರಾ ಜಾಸ್ತಿ ಟ್ರೆಂಡ್ ಅಲ್ಲಿ ಇದೆ ಅನ್ಸುತ್ತೆ. ಇದು ಡ್ರೇಪ್ ಮುಂದೆ ಡ್ರೇಪ್ ಇರ ಅಂತ ಸ್ಲಿಟ್ ಬರುತ್ತೆ, ಕಂಪ್ಲೀಟ್ ಡ್ರೇಪ್ಡ್ ಬಾಟಮ್ ಬರುತ್ತೆ ಅಂಡ್ ಇದು ಪ್ರಾಪರ್ ಕಾರ್ಸೆಟ್. ಓಕೆ ಓಕೆ. ಸ್ಲಿಮ್ ಲುಕ್ ಕೊಡುತ್ತೆ. ಹೌದು. ವಾಟ್ ಅಬೌಟ್ ದಿಸ್? ಇದು ಬ್ಲ್ಯಾಕ್ ಅಲ್ಲೇ ಕ್ಯಾಂಡಿ ಪಿಂಕ್ ಅಥವಾ ಇದು ಲೈಕ್ ಬಬಲ್ ಗಮ್ ಪಿಂಕ್ ಅದೇ ತರ. ಇದು ಕಂಪ್ಲೀಟ್ ಲೈಕ್ ಫಿಶ್ ಕಟ್ ಕಾನ್ಸೆಪ್ಟ್ ಅಲ್ಲಿ ವೇರ್ ಮಾಡಿದಾಗ ಫುಲ್ ಬಾಟಮ್ ನಿಮ್ಗೆ ಲೈಕ್ ಸೇಮ್ ಇವನ್ ಫಿಶ್ ಕಟ್ ಲೆಹಂಗಾ ಲೈಕ್ ಫಿಶ್ ಕಟ್ ಲುಕ್ ಅಲ್ಲೇ ಬರುತ್ತೆ, ಮರ್ಮೇಡ್ ಲುಕ್ ಅಲ್ಲಿ ಬರುತ್ತೆ ಅದು. ಓಕೆ. ಅಂಡ್ ಇದು ಇಫ್ ಯು ಸಿ ಲೈಕ್ 2 ಶೇಡ್ಸ್ ಬರುತ್ತೆ. ಒನ್ ಶೇಡ್ ಅಲ್ಲಿ ಇಟ್ ಇಸ್ ಲೈಕ್ ಆಫ್ ವೈಟ್ ಆ ತರ, ಒನ್ ಶೇಡ್ ಅಲ್ಲಿ ಡಬಲ್. ಹೌದು ಹೌದು, ಡಬಲ್ ಡಿಸೈನ್ ತರ. ಒನ್ ಶೇಡ್ ಅಲ್ಲಿ ಇಟ್ ಇಸ್ ಲೈಕ್ ಫುಲ್ಲಿ ಪಿಂಕ್. ಸೊ ಎರಡು ತರ ಧರಿಸಬಹುದು, ಅಂದ್ರೆ ಎರಡೆರಡು ಟೈಪ್ ಶೇಡ್ ಅಲ್ಲೂ ಲೈಕ್ ನಿಮ್ ಒಂದ್ ಕಡೆಯಿಂದ ಒಂದ್ ರಿಫ್ಲೆಕ್ಟ್ ಆಗುತ್ತೆ, ಇನ್ನೊಂದ್ ಕಡೆಯಿಂದ ಇನ್ನೊಂದು ರಿಫ್ಲೆಕ್ಟ್ ಆಗುತ್ತೆ. ಬ್ಯೂಟಿಫುಲ್. ವಾಟ್ ಅಬೌಟ್ ದಿಸ್ ಬ್ಲ್ಯಾಕ್ ಅಂಡ್ ಗೋಲ್ಡ್? ಎಸ್, ಆಲ್ಮೋಸ್ಟ್ ಮ್ಯಾಮ್ ನಿಮಗೆ ಲೈಕ್ ಬ್ರೈಟ್ ಕಲರ್. ದಿಸ್ ಇಸ್ ಶಾರ್ಟ್ ಗೌನ್ ಅಲ್ಲ? ಇಲ್ಲ, ಇಟ್ಸ್ ಅ ಶಾರ್ಟ್ ಡ್ರೆಸ್, ಬಾಡಿ ಫಿಟೆಡ್ ಶಾರ್ಟ್ ಡ್ರೆಸ್. ಓಕೆ. ಯೂಶಲಿ ಯಾರು ಲೈಕ್ ಜಾಸ್ತಿ ಲೈಕ್ ಈ ಕಲರ್ಸ್ ಎಲ್ಲ ಪ್ರಿಫರ್ ಮಾಡಲ್ಲ, ಫ್ರೀ ಆಗಿ ಆರಾಮ್ಸೆ ಕ್ಯಾರಿ ಮಾಡಬೇಕು. ಕಾಕ್ಟೈಲ್ ಪಾರ್ಟೀಸ್ ಆಗ್ಬೋದು ಅಥವಾ ಸೆಲೆಬ್ರೇಷನ್ಸ್ ಗೆ ಸ್ವಲ್ಪ ಗ್ಲಾಮರ್ ಲುಕ್ ಬೇಕು ಅನ್ನೋರು ಇದನ್ನ ಪ್ರಿಫರ್ ಮಾಡ್ತಾರೆ. ಕಂಪ್ಯಾರಿಟಿವ್ಲಿ ದಿಸ್ ಇಸ್ ಲೈಕ್ ಈಸಿ ಟು ಕ್ಯಾರಿ ಅಂಡ್ ಓಕೆ. ನೀ ಲೆಂತ್ ಬರುತ್ತೆ ಅಂಡ್ ಕಂಪ್ಲೀಟ್ ಲೈಕ್ ಫುಲ್ ಸ್ಲೀವ್ಸ್, ಸೊ ಇಟ್ ವಿಲ್ ಬಿ ಕಂಫರ್ಟಬಲ್. ಬ್ಯೂಟಿಫುಲ್ ಆಗಿದೆ. ಈವನ್ ಇದನ್ನು ಅಷ್ಟೇ ಪಾರ್ಟೀಸ್ ಅಲ್ಲಿ ಇದು ಸ್ವಲ್ಪ ಟ್ರೆಂಡ್ ಅಲ್ಲಿ ಇದೆ. ಹೌದು. ಇದು ಸ್ವಲ್ಪ ಡಾನ್ಸ್ ಲವರ್ಸ್, ಇದು ಡಿಸ್ಕೋ ಲೈಕ್ ಆಲ್ಮೋಸ್ಟ್ ಪಾರ್ಟೀಸ್, ಡಿಜೆ ನೈಟ್ಸ್ ಆ ತರದ್ರಲ್ಲಿ. ಹೌದು. ಸೊ ಅಲ್ಲಿ ಹೈಲೈಟ್ ಆಗ್ತಾರೆ. ಈವನ್ ರ್ಯಾಂಪ್ ಶೋಸ್ ಅಲ್ಲೂ ನೀವು ಈ ತರ ನೋಡಿರ್ತೀರಾ. ಓಕೆ. ಈ ಜನರೇಷನ್ ಅವರು ಜಾಸ್ತಿ ವೇರ್ ಮಾಡೋ ಅಂತ ಡ್ರೆಸ್ಗಳಿವು. ಇವನ್ ಇದನ್ನು ಸೀಕ್ವೆನ್ಸ್ ಶಾರ್ಟ್ ಡ್ರೆಸ್ ಮ್ಯಾಮ್. ಸೊ ಕಂಪೇರಿಟಿವ್ಲಿ ಬಾಡಿ ಫಿಟೆಡ್ಗೆಲ್ಲ ಇದು ತುಂಬಾ ಕಂಫರ್ಟಬಲ್ ಇರುತ್ತೆ ಅಂಡ್ ಈಸಿ ಟು ಪ್ರಿಫರ್, ಐ ಮೀನ್ ಟು ವೇರ್. ಓಕೆ. ಇದೆಲ್ಲ ಕಾಕ್ಟೈಲ್ ಡ್ರೆಸ್ಸಸ್ ಕ್ಯಾಟಗರಿ ಬರುತ್ತೆ. ಹೌದು. ನೈಟ್ ಪಾರ್ಟೀಸ್ಗೆ ಲೈಕ್ ನೈಟ್ ಪಾರ್ಟೀಸ್, ಡಾನ್ಸ್ ಪಾರ್ಟೀಸ್ಗೆಲ್ಲ ಮಾಡ್ಬೋದು. ಇವನ್ ನಿಮಗೆ ರೆಡ್ ಹಾಟ್. ವಾವ್, ಬ್ಯೂಟಿಫುಲ್ ಆಗಿದೆ. ಇದು ಸೆಲೆಬ್ರಿಟಿ ಲುಕ್ ಸಹಿತ ಕೊಡುತ್ತೆ, ಮತ್ತೆ ಆ ಥೀಮಿಗೆ ಡಾನ್ಸ್ ಆಗಲಿ ಅಥವಾ ಜೋಶ್, ನ್ಯೂ ಇಯರ್ ಜೋಶ್ ಆಗಲಿ ಯಂಗ್ಸ್ಟರ್ಸ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಹೌದು. ಸೊ ಇದೆಲ್ಲ ನಿಮಗೆ ಲೈಕ್ ನ್ಯೂ ಇಯರ್ ಆಲ್ಮೋಸ್ಟ್ ಪ್ರಿಫರ್ ಮಾಡೋಂಥ ಗೌನ್ಸ್ ಆಗಲಿ ಲೈಕ್ ಶಾರ್ಟ್ ಡ್ರೆಸಸ್ ಆಗಲಿ, ಲೇಡೀಸ್ ವೇರ್ಗಳಿದೆಲ್ಲ. ಓಕೆ. ಹಾಗಾದರೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ಯಾಟಗರಿ ನೋಡೋಣ.
ಚಂದನ್ ಅವರೇ, ಬಹಳಷ್ಟು ಸೆಲೆಬ್ರಿಟಿ ಸ್ಟಾರ್ಸ್ಗೆಲ್ಲ ನೀವು ಡಿಸೈನ್ ಮಾಡಿದ್ದೀರಾ. ಯಾವ್ಯಾವ ಸೆಲೆಬ್ರಿಟಿಗಳಿಗೆ ಡಿಸೈನ್ ಮಾಡಿದ್ದೀರಾ? ಮ್ಯಾಮ್ ತುಂಬ ಲೈಕ್ ಫಸ್ಟ್ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದು ಅರ್ಜುನ್ ಜನ್ಯ ಸರ್ ಅಂತ. ಲೈಕ್ ಇಟ್ಸ್ ಬೀನ್ ಅರೌಂಡ್ 7-8 years ಮುಂಚೆ ಫಸ್ಟ್ ಜರ್ನಿ ಲೈಕ್ ಸೆಲೆಬ್ರಿಟಿಗೆ ಡಿಸೈನ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಅರ್ಜುನ್ ಜನ್ಯ ಸರ್ ಇಂದ. ಅಲ್ಲಿಂದ ಟಿಲ್ ನಾವು ಇವಾಗ ಶ್ರೀಲೀಲಾ ಅವ್ರಿಗೆ ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ಅದಿತಿ ಹೌದು, ಈಗ ಆ್ಯಂಡ್ ಅದಿತಿ ಪ್ರಭುದೇವ್ ಅವ್ರಿಗೆ ಮಾಡಿದ್ದೀನಿ. ಈಗ ಬಿಗ್ ಬಾಸ್ ಸೆಲೆಬ್ರಿಟೀಸಿಗೆ ಮಾಡಿದ್ದೀನಿ. ಆಲ್ಮೋಸ್ಟ್ ಲೈಕ್ ನಿವೇದಿತಾ ಗೌಡ ಆಗಲಿ. ಈಗ ಬಿಗ್ ಬಾಸಲ್ಲಿ ಆಲ್ಮೋಸ್ಟ್ ಸುಮಾರು ನಮ್ದು ಎವ್ರಿ ಸೀಸನ್ ನಮ್ಮದು ಅರೌಂಡ್ 4 to 5 ಮೆಂಬರ್ಸ್ಗೆ ವಿಲ್ ಬಿ ಟೈ ಅಪ್. ಓಕೆ, ಇಷ್ಟು ಜನ ಸೆಲೆಬ್ರಿಟೀಸಿಗೆ ನೀವು ಡಿಸೈನ್ ಮಾಡಿದ್ದೀರಾ. ಅದರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಸ್ಟಾರು ಡಿಸೈನ್ ಮಾಡಿರೋದ್ರಲ್ಲಿ ಭಾಳ ಇಷ್ಟ ಆಗಿದ್ದು, ಅವರಿಗೆ ಪರ್ಫೆಕ್ಟಾಗಿ ಸೂಟ್ ಆಗಿದ್ದಂಥ ಸ್ಟಾರ್ ಯಾರು? ನನ್ನ ಫೇವ್ರೆಟ್ ಬಂದು ಅದಿತಿ ಪ್ರಭುದೇವ್ ಅವ್ರು. ಲೈಕ್ ವಾಟ್ ಎವರ್ಸ್ ನನ್ನ ಕ್ರಿಯೇಷನಲ್ಲಿ ಏನೇ ಮಾಡಿಕೊಟ್ರು ಅವ್ರಿಗೆ ಅದು ತುಂಬ ಚೆನ್ನಾಗಿ ಆಪ್ಟ್ ಆಗಿ ಸೂಟ್ ಆಗ್ತಾ ಇತ್ತು. ಆ್ಯಂಡ್ ಶಿ ಯೂಸ್ ಟು ಕ್ಯಾರಿ ವೆರಿ ನೈಸ್. ಹಂಗಾಗಿ ಲೈಕ್ ಐ ಓಕೆ. ಸ್ಪೆಷಲ್ ಲೈಕ್ ಮತ್ತೆ ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಇರುತ್ತೆ. ಯಾಕಂದ್ರೆ ಡಿಸೈನರ್ಸಿಗೆ ಹೇಗಿರುತ್ತೆ ಅಂದ್ರೆ ಸ್ಟಾರ್ಗಳು ಹೇಳಿದ್ದಷ್ಟೇ ಇರೋದಿಲ್ಲ ಮಾಡೋದಂತಲ್ಲ, ಅದಕ್ಕಿಂತ ಹೆಚ್ಚಿಂದೇ ಡಿಸೈನ್ ಮಾಡಿರ್ತೀರಾ. ಆ ಥರದ್ದು ಡಿಸೈನ್ಸ್ ನೀವು ಯಾರು ನಿಮ್ಮ ಡ್ರೀಮ್ ಸ್ಟಾರ್ ಯಾರಿದ್ದಾರೆ ಅವ್ರಿಗೆ ಡಿಸೈನ್ ಮಾಡಬೇಕು ಅನ್ನೋದಾದ್ರೆ? ರಶ್ಮಿಕಾ ಮಂದನಾಗಿ ಮಾಡಬೇಕು ಅಂತ ಇದೆ ಮ್ಯಾಮ್. ಬಟ್ ಅದೇ ಆಪರ್ಚುನಿಟಿ ಸಿಗಲಿಲ್ಲ ಸದ್ಯಕ್ಕೆ. ಬಟ್ ವಿಲ್ ಟ್ರೈ ಇನ್ ಫ್ಯೂಚರ್. ನಿಮ್ಮ ಡ್ರೀಮು, ನಿಮ್ಮ ವಿಶ್ ಫುಲ್ಫಿಲ್ ಆಗಲಿ. ಸೊ ನಿಮ್ಮ ಫ್ಯಾಷನ್ ಐಕಾನ್ ಯಾರು? ನನಗೆ ಸುದೀಪ್ ಸರ್ ಅಂತ ಅನ್ಸುತ್ತೆ ಮ್ಯಾಮ್. ಬಿಕಾಸ್ ಅವ್ರು ಕ್ಯಾರಿ ಮಾಡೋದು ರೀಸನ್ ಲೈಕ್ ದ ವೇ ಹಿ ಕ್ಯಾರೀಸ್ ದ ಡ್ರೆಸ್ ಅಷ್ಟೇ. ಅವ್ರಿಗೆ ಏನೇ ಲೈಕ್ ಸ್ಟೈಲ್ ಹಿ ಪ್ರಿಫರ್ಸ್, ಲೈಕ್ ಯಾವುದೇ ಸ್ಟೈಲ್ ಸ್ಟೇಟ್ಮೆಂಟ್ ಆಗಲಿ ಅವರು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಲೈಕ್ ದ್ಯಾನ್ ಅದರ್ ಆರ್ಟಿಸ್ಟ್ ಹಿ ಕ್ಯಾರೀಸ್ ವೆರಿ ವೆಲ್. ಹಂಗಾಗಿ ಓಕೆ. ಸೊ ನೀವು ಏನು ಟಿಪ್ಸ್ ಕೊಡ್ತೀರಾ? ಈ ಗೌನ್ಸ್ ಆಗ್ಬೋದು, ಪಾರ್ಟಿ ವೇರ್ಸ್ ಆಗ್ಬೋದು. ಸೊ ಒಂದು 3 to 5 ಟಿಪ್ಸ್ ಏನು ಕೊಡ್ತೀರಾ ತುಂಬ ಆಕರ್ಷಕವಾಗಿ, ಅಂದರೆ ಅಟ್ರಾಕ್ಟಿವ್ ಆಗಿ ಕಾಣಿಸೋಕ್ಕೆ? ಸೊ ಏನೇ ಇದ್ರೂ ಪ್ರಿಫರ್ ಬಾಡಿ, ಐ ಮೀನ್ ನಿಮಗೆ ಸೂಟ್ ಆಗೋಂಥ ಕಲರ್ ಪ್ರಿಫರ್ ಮಾಡಿ. ಸೊ ನಿಮಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಎನ್ಹಾನ್ಸ್ ಯುವರ್ ಕಲರ್ ಟೋನ್ ಆಲ್ಸೋ. ಆ್ಯಂಡ್ ಸ್ಟೈಲಿಂಗ್ ಪ್ರಕಾರ ಅಂತಂದರೆ ಲೈಕ್ ನಿಮಗೆ ಸೂಟ್ ಆಗೋಂಥ ಸ್ಟೈಲ್ನ ನೀವು ಪ್ರಿಫರ್ ಮಾಡಿ. ಬಿಕಾಸ್ ಯಾರೋ ಒಬ್ರೇನೋ ಮಾಡಿದ್ದಾರೆ ಅಂತ ನಿಮಗೆ ಸೂಟ್ ಆಗದೇ ಇರೋಂಥದ್ದನ್ನ ನೀವು ಪ್ರಿಫರ್ ಮಾಡಬೇಡಿ. ಲೈಕ್ ದೀಸ್ ಆರ್ ದ ಥಿಂಗ್ಸ್ ಮ್ಯಾಮ್. ಇವಾಗ ನೀವು ಫಿಶ್ ಕಟ್ಟಲ್ಲಿ ಗೌನ್ಸ್ ಎಲ್ಲ ನೋಡಿದ್ರೆ, ಇವಾಗ ಇದು ಫಿಶ್ ಕಟ್ ಲೆಹಂಗಾಸ್ ಈಗ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರೋದು. ಲೆಹಂಗಾ ಅಂದ ತಕ್ಷಣನೇ ಟ್ರೆಡಿಷನಲ್ ಅನ್ಕೋತಾರೆ ಎಲ್ಲರೂ. ಬಟ್ ಈ ಟ್ರೆಡಿಷನಲ್ ಲುಕ್ ವೆಸ್ಟರ್ನೈಸ್ ಆಗಿ ಲೈಕ್ ಫಿಶ್ ಕಟ್ ಅಲ್ಲೂ ಲೆಹಂಗಾ ತರ ಕಾನ್ಸೆಪ್ಟ್ ಮಾಡಿ ಮಾಡಿರೋದು. ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಆಗಿ ಕ್ರಿಸ್ಟಲ್ ಬೀಡ್ಸ್ ಅಂಡ್ ಕಂಪ್ಲೀಟ್ ಫಿಶ್ ಕಟ್ ತರನೇ ಫ್ರಿಂಜ್ ಅಂತಾರಲ್ಲ ಅದಾ ಅಥವಾ ಇದು ಹ್ಯಾಂಗಿಂಗ್ಸ್ ಅಂತ ಹೇಳ್ತೀವಿ ನಾವು. ಲೈಕ್ ಕ್ರಿಸ್ಟಲ್ ಬೀಡ್ಸ್ ಮತ್ತೆ ಶುಗರ್ ಬೀಡ್ಸ್ ನೆಲ್ಲ ಯೂಸ್ ಮಾಡಿ ಹ್ಯಾಂಗಿಂಗ್ ಮಾಡಿ. ಸೊ ಇದು ಕಂಪ್ಲೀಟ್ ಇದನ್ನು ಹ್ಯಾಂಡ್ ವರ್ಕ್ ಮಾಡಿ ಕಂಪ್ಲೀಟ್ ಅದೇ ಬಾಡಿ ಫಿಟೆಡ್ ಬರುತ್ತೆ. ಇದು ಆಲ್ಮೋಸ್ಟ್ ಟೀನ್ಸ್ ಏನೇ ಪ್ರಿಫರ್ ಮಾಡ್ತಾರೆ. ಸೊ ಲೆಹೆಂಗಾ ಅಂದ ತಕ್ಷಣ ಎಲ್ಲ ಟ್ರೆಡಿಷನಲ್ ವೇರ್ ಅನ್ಕೊಳ್ತಾರೆ. ಲೆಹೆಂಗಾಗೂ ಈಗ ವೆಸ್ಟರ್ನ್ ಡಿಸೈನ್ ಟಚ್ ಸಿಕ್ಕಿದೆ. ಸೊ ಅವರೇ ಹೇಳೋ ಹಾಗೆ, ಚಂದನ್ ಹೇಳೋ ಹಾಗೆ, ಈ ವೆಸ್ಟರ್ನ್ ಏನು ಡಿಸೈನ್ ಸ್ಪೆಷಾಲಿಟಿ ಏನು, ಇದ್ರ ಹೆಸರೇನು? ಮ್ಯಾಮ್ ಇದು ಲೈಕ್ ಫಿಶ್ ಕಟ್ ಲೆಹಂಗಾ ಅಂತಾನೆ ಸ್ಪೆಷಾಲಿಟಿ. ಬಟ್ ಇವಾಗ ಇದು ತುಂಬ ಟ್ರೆಂಡಿಂಗಲ್ಲಿದೆ. ಈವನ್ ಮದುವೆ ಹುಡುಗಿ ಲೈಕ್ ಬ್ರೈಡ್ಸ್ ಆಲ್ಸೋ ದೇ ಆರ್ ವೇರಿಂಗ್ ಫಾರ್ ರಿಸೆಪ್ಷನ್. ಈ ಥರ ಇಂಡೋ ವೆಸ್ಟರ್ನ್ ಕ್ಯಾಟಗರಿಗೆ ಬರುತ್ತೆ. ಓಕೆ. ಲೈಕ್ ಕಂಪ್ಲೀಟ್ ಇವಾಗ ಗೌನ್ಸ್ ನೋಡಿದ್ರಿ ನೀವು, ಲೆಹಂಗಾಸ್ ನೋಡಿರ್ತೀರ. ಆ್ಯಂಡ್ ಲೈಕ್ ಮಿಕ್ಸ್ ಮಾಡಿ ಇದನ್ನ ಈ ಥರ ಲೈಕ್ ಗೌನ್ ಮಾಡಿರೋದು. ಆ್ಯಂಡ್ ಇವನ್ ಇದನ್ನ ಲೈಕ್ ಬ್ರೈಡ್ ಮೇಡ್ಸ್ ಎಲ್ಲ ಇದನ್ನ ಪ್ರಿಫರ್ ಮಾಡಬಹುದು ಮ್ಯಾಮ್. ಇವನ್ ನ್ಯೂ ಇಯರ್ ಪಾರ್ಟೀಸಿಗಾಗ್ಲಿ ಇದು ಫಿಶ್ ಕಟ್ ತರನೇ ಬರುತ್ತೆ. ನಿಮ್ಗೆ ವೇರ್ ಮಾಡಿದ್ರೆ ಕಂಪ್ಲೀಟ್ ಬಾಡಿ ಫಿಟೆಡ್ ಬರುತ್ತೆ. ಅಂಡ್ ಇದು ಕಂಪ್ಲೀಟ್ ನೀವು ಅಲ್ಲೇನ್ ನೀವು ಇದು ನೋಡಿದ್ರೆ ಕ್ರಿಸ್ಟಲ್ಸ್, ಕಂಪ್ಲೀಟ್ ಕ್ರಿಸ್ಟಲ್ಸ್ ಎಲ್ಲಾನೇ ಬಾಡಿ ಮಾಡಿರೋದು. ಹ್ಯಾಂಡ್ ಮೇಡ್ ಇದೆಲ್ಲ? ಕಂಪ್ಲೀಟ್ ಹ್ಯಾಂಡ್ ಮೇಡ್ ಇದು. ಲೈಕ್ ರೆಡಿ ಲೇಸಸ್ ನ ತಗೊಂಡು ಕಂಪ್ಲೀಟ್ ಹ್ಯಾಂಡ್ ಮೇಡ್. ಇದು ಈಗ ಪಾರ್ಟಿ ವೇರ್ ಕ್ಯಾಟಗರಿಗೆ ಬರುತ್ತೆ. ಲೈಕ್ ಇದೆಲ್ಲ ಪಾರ್ಟಿ ವೇರ್ ಕ್ಯಾಟಗರಿಗೆ ಬರುತ್ತೆ. ಈ ತರ ಡಿಸೈನರ್ ವೇರ್ ಗಳನ್ನ ಬೇರೆ ಫಂಕ್ಷನ್ಸ್ ಅಲ್ಲೂ ಯೂಸ್ ಮಾಡಬಹುದಲ್ವಾ? ಮಾಡಬಹುದು ಮ್ಯಾಮ್. ನಿಮ್ಗೆ ರಿಸೆಪ್ಷನ್ ಅಲ್ಲಿ ಆಗ್ಲಿ, ಎಂಗೇಜ್ಮೆಂಟ್ಸ್ ಅಲ್ಲಿ ಆಗ್ಲಿ, ಈ ತರ ಇದಕ್ಕೆ ಪ್ರಿಫರ್ ಮಾಡಬಹುದು. ಓಕೆ. ಲೈಕ್ ಬಾಲಿವುಡ್ ಪಾರ್ಟೀಸ್ಗಾಗಲಿ ಇದಕ್ಕೆಲ್ಲ ಪ್ರಿಫರ್ ಮಾಡ್ಬೋದು. ಆ್ಯಂಡ್ ನಿಮ್ ಅದೇ ಕಾನ್ಸೆಪ್ಟ್ ಅಲ್ಲೇ ಇದು ಲೈಕ್ ಗೌನು ಅಲ್ಲ, ಇದರ ಇದು ಫಿಶ್ ಕಟ್ ಲೆಹಂಗಾನು ಅಲ್ಲ. ಜಸ್ಟ್ ನಿಮ್ಗೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಅನ್ಬೋದು. ಆ್ಯಂಡ್ ಇದು ನಿಮಗೆ ಕಂಪ್ಲೀಟ್ ಸ್ಕಿನ್ ಕಲರ್ ಜಸ್ಟ್ ಅಟ್ಯಾಚ್ಮೆಂಟ್ ಅಷ್ಟೇ. ಸೊ ಓಲ್ ಒಂದೇ ಪೀಸ್ ಇದೆ. ಹೌದು. ಆ್ಯಂಡ್ ಇದು ನೋಡಿದ್ರೆ ನಿಮ್ಗೆ ಬಾಟಮ್ ಕಂಪ್ಲೀಟ್ ಅದೆಲ್ಲ ನಾರ್ಮಲ್ ಅನಿಸ್ತು. ಅದರಲ್ಲೂ ಇದು ಅಪ್ಗ್ರೇಡೆಡ್ ಅಂತ ಅಂದ್ರೆ ನಿಮಗೆ ನೆಕ್ಸ್ಟ್ ವೇರಿಯೇಷನ್ಸ್ ಎಲ್ಲ ಈ ತರ ತೋರಿಸಬಹುದು. ಬರುತ್ತೆ. ಸೊ ಆದ್ರೆ ಇದು ಸ್ವಲ್ಪ ಗೌನ್ ರೀತಿನೇ ಕಾಣಿಸ್ತಾ ಇದೆ. ಅಂಡ್ ಬಟ್ ನೀವು ಹಿಂಗ್ ನೋಡಕ್ ಹೋದ್ರೆ ಇದು ಲೆಹಂಗಾ ಆಕ್ಚುಲಿ. ಇಟ್ಸ್ ಅ ಲೆಹಂಗಾ, ಕಂಪ್ಲೀಟ್ ಲೆಹಂಗಾ, ಇಂಡೋ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಇದೆ. ಸೊ ಕಟ್ಔಟ್ ಲೆಹಂಗಾ. ಇದನ್ನ ಜಸ್ಟ್ ಪಾರ್ಟೀಸ್ ಅಷ್ಟೇ ಅಲ್ಲ, ಬೇರೆ ಪ್ರೋಗ್ರಾಮ್ಸ್ಗೂ ಹಾಕಬಹುದು.
ನಿಮ್ಗೆ ಈವನ್ ವೆಡ್ಡಿಂಗ್ಸಿಗೆ ಪ್ರಿಫರ್ ಮಾಡ್ಬೋದು ಅಥವಾ ಈವನ್ ಅವಾರ್ಡ್ ಫಂಕ್ಷನ್ಸಿಗೆ ಪ್ರಿಫರ್ ಮಾಡ್ಬೋದು, ರೆಡ್ ಕಾರ್ಪೆಟ್ಸ್ಗೆಲ್ಲ ಈ ಥರ ಪ್ರಿಫರ್ ಮಲ್ಟಿ ಪರ್ಪಸ್. ಓ ಫೈನ್. ಈವನ್ ಐದರ್ ಇಟ್ ಇಸ್ ನಾಟ್ ಟು ವೆಸ್ಟರ್ನ್ ನಾಟ್ ಟು ಲೈಕ್ ಇಂಡಿಯನ್, ಎಲ್ಲ ಥರನೂ ಪ್ರಿಫರ್ ಮಾಡ್ಬೋದು. ಸೊ ಅಲ್ಲಿ ರೆಫಲ್ಸ್ ಲೆಹಂಗಾಗಳು ಈಗ ಬಹಳಷ್ಟು ಟ್ರೆಂಡಲ್ಲಿ ಇದೆ ಇದು. ರಫಿಲ್ಸ್ ಲೈಕ್ ಆಲ್ವೇಸ್ ಇನ್ ಟ್ರೆಂಡ್ ಮ್ಯಾಮ್. ಇದು ರಫಿಲ್ ಗೌನ್ಸ್ ಅಂತ ಇವಾಗ ತುಂಬಾನೇ ಟ್ರೆಂಡಿಂಗಲ್ಲಿದೆ. ಸೊ ಆಲ್ ದೀಸ್ ಆರ್ ಲೈಕ್ ರಫಿಲ್ ಹೌದು ಹೌದು, ಕಂಪ್ಲೀಟ್ ನೆಟ್ಟಲ್ಲೇ ಮಾಡಿರೋಂಥದ್ದು. ನಿಮ್ಗೆ ಆಲ್ಮೋಸ್ಟ್ ಇದನ್ನ ಒಂದು ಸ್ಟಿಚ್ ಮಾಡೋಕ್ಕೂ ನಿಮ್ಗೆ ಅರೌಂಡ್ 40-50 ಮೀಟರ್ಸ್ ಅಷ್ಟು ಬೇಕಾಗತ್ತೆ. ಹೌದು, 40 to 50 ಮೀಟರ್ಸ್ ಇದೆ ನೆಟ್ಟೆ ನೆಟ್ಟೆಡ್ ಫ್ಯಾಬ್ರಿಕ್ ಬೇಕಾಗುತ್ತೆ. ಓ ಇದು ಯಾವ ಟೈಪ್ ನೆಟ್ಟೆಡ್ ಫ್ಯಾಬ್ರಿಕ್? ಆಕ್ಚುಲಿ ಒಂದು ಚಿಕ್ಕದು ಹೌದು, ನಿಟ್ಟೆಡ್ ನೆಟ್ ಅಂತಾನು ಬರುತ್ತೆ. ನಿಟ್ಟೆಡ್ ನೆಟ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಒಂಚೂರು ಏನೇ ಲೈಕ್ ಹಾರ್ಡ್ ಪಾರ್ಟಿಕಲ್ಸ್ ಹಾಕಿದ್ರೆ ತೂತಾಗ್ಬಿಡುತ್ತೆ. ಬಟ್ ಇದು ಹಾರ್ಡ್ ನೆಟ್, ಸಾಫ್ಟ್ ನೆಟ್, ಈ ತರ ಎರಡು ನೆಟ್ ಅಲ್ಲಿ ಯೂಸ್ ಮಾಡ್ಬೋದು. ಓಕೆ, ಇದು ಎಂತವ್ರಿಗೂ ಧರಿಸಿದ್ರೆ ಅಂದ್ರೆ ಫ್ಲೋ ಆಗುತ್ತೆ ಅಂತ? ಫ್ಲೋ ಆಗುತ್ತೆ, ಹೌದು, ಈಸಿಯಾಗಿ ಫ್ಲೋ ಆಗುತ್ತೆ. ಅಂಡ್ ಲುಕ್ ವೈಸ್ ಇವನ್ ಫೋಟೋ ಶೂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಫೋಟೋ ಶೂಟ್ ಅಲ್ಲಿ ತುಂಬಾ ಜಾಸ್ತಿ ಯೂಸ್ ಆಗ್ತಾ ಇರೋ ಅಂತ ಗೌನ್ಗಳಿದು. ಸೊ ಇದೆಲ್ಲ ಟ್ರೆಂಡಿ ಕಲರ್ಸ್. ಹೌದು, ತೆಗೀರಿ. ಟ್ರೆಂಡಿ ಕಲರ್ಸ್ ನಮ್ಗೆ ಇದರಲ್ಲಿ ಲೈಕ್ ವೇರಿಯೇಷನ್ಸ್ ಇದೆ. ಲೈಕ್ ನೀವು ಅವಾಗಲೇ ನೋಡಿದ್ರೆ ಸ್ಟೆಪ್ ಫ್ರಿಲ್ಸ್ ಇತ್ತು. ಇದನ್ನ ಕಂಪ್ಲೀಟ್ ಲೈಕ್ ಬಾಟಮ್ ರಫಿಲ್ಸ್ ಬರುತ್ತೆ. ಓಕೆ, ಅಂಡ್ ಲ್ಯಾವೆಂಡರ್, ಇದು ನಿಯಾನ್ ಕಲರ್. ಲೈಕ್ ಸ್ವಲ್ಪ ನಿಮ್ಗೆ ಯಾರು ಸಟಲ್ ಕಲರ್ ಪ್ರಿಫರ್ ಮಾಡಲ್ಲ, ಸ್ವಲ್ಪ ಪಾಪ್ ಸಮಥಿಂಗ್ ಡಿಫರೆಂಟ್ ಯೂನಿಕ್ ಆಗಿ ಕಾಣಿಸ್ಬೇಕು ಅನ್ನೋರು ಈ ತರ ನಿಯಾನ್ ಕಲರ್ಸ್ ಎಲ್ಲ ಪ್ರಿಫರ್ ಮಾಡ್ತಾರೆ. ಓ ಫೈನ್. ಸೊ ಸಿಂಡ್ರೆಲಾ ಲುಕ್ ಕೊಡುತ್ತಾ ಇದು? ಯಾಕಂದ್ರೆ ಸ್ವಲ್ಪ ಈ ಸಿಂಡ್ರೆಲಾ ಲುಕ್ ಅಂದ ತಕ್ಷಣನೇ ವೈಟ್ ಅಂತ ಇತ್ತು. ಹೌದು, ಈ ಫೇರಿ ಟೇಲ್ ಈ ತರ ಕಾನ್ಸೆಪ್ಟ್ ಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಫೇರಿ ಟೇಲ್ ಡ್ರೆಸ್ಸಸ್ ಹಾಕ್ಬೇಕು ಅನ್ನೋರು. ಓ ವಾವ್, ಇದೆಲ್ಲ ಈಗ ಫೋಟೋ ಶೂಟ್ ಅಲ್ಲಿ ಬಹಳ ಟ್ರೆಂಡ್ ಅಲ್ಲಿ ಇದೆ ಅನ್ಸುತ್ತೆ. ಸೊ ಪ್ರೀ ವೆಡ್ಡಿಂಗ್ಸ್ ಆಗ್ಲಿ, ಮೆಟರ್ನಿಟಿಗೆ ಆಗ್ಲಿ, ಇದು ಈವನ್ ಸೆಲೆಬ್ರಿಟಿ ಲೈಕ್ ಇದು ಮಲ್ಟಿ ಶೋಸ್ ಆಗ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯೂಟಿಫುಲ್ ಇದೆ. ದಿಸ್ ವಿ ನೀಡ್ ಅರೌಂಡ್ 300 meters ಮ್ಯಾಮ್. 300 meters. ಓ, ಸೊ ರಫಲ್ಸ್ ಅಂದ ತಕ್ಷಣನೇ ಅದು ಫ್ಯಾಬ್ರಿಕೇ ಜಾಸ್ತಿ ಇರುತ್ತೆ. ನಿಮ್ಗೆ ರಫಲ್ ಗೌನ್ ಅಂತಂದ್ರೆ ಮಿನಿಮಮ್ ನೀಡ್ ಟು ಕೀಪ್ ಅರೌಂಡ್ 50 meters. ಸ್ಟಾರ್ಟ್ ಆಗೋದೇ 50 meters ಇಂದ. ಓಕೆ, ಬ್ಯೂಟಿಫುಲ್ ಆಗಿದೆ. ಸೊ ನೆಕ್ಸ್ಟ್ ಮೆನ್ಸ್ ವೇರ್ ನೋಡೋಣ. Yes ma'am. Men's we have like wide varieties, those things. Ma'am, ಇದೆಲ್ಲ ಕಂಪ್ಲೀಟ್ ಮೆನ್ಸ್ ವೇರ್. ನಮಗೆ ಲೈಕ್ ಪ್ಲೇನ್ ಇಂದ ಟಿಲ್ ಪ್ರಿಂಟೆಡ್ ವರ್ಗುನು ವಿ ಹ್ಯಾವ್ ಅನ್ ಆಪ್ಷನ್. ಲೈಕ್ ಓಕೆ, ಲೈಕ್ ಅದೆಲ್ಲ ಪ್ರಿಂಟೆಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಓಕೆ, ಇದೆಲ್ಲ ಹೌದು. ನೀವು ಇದು ನೋಡಿದ್ರೆ ಲೈಕ್ ಫ್ಲೋರಲ್ ಪ್ರಿಂಟ್ ಮತ್ತೆ ಐಲ್ ಜಸ್ಟ್ ಇಂಡಿಕೇಟ್. ಎಕ್ಸ್ಪ್ಲೈನ್ ಮಾಡ್ತೀರಾ ಯಾವ್ಯಾವ ಮೆನ್ಸ್ ವೇರು? ಅಂದರೆ ಎಸ್ಪೆಷಲಿ ಈಗ ಹೊಸ ವರ್ಷದಲ್ಲಿ ಈಗ ತುಂಬ ಜನ ಜೀನ್ಸ್ ಮತ್ತು ಟೀ ಶರ್ಟ್ಸ್ ಹಾಕ್ದಿಲ್ದಿದ್ದವರು ಫಾರ್ಮಲ್ಸ್ ಪ್ರಿಫರ್ ಮಾಡೋ ಅಂಥವ್ರು. ಯಾವ ಬಗೆಯ ಫಾರ್ಮಲ್ಸಲ್ಲಿ ಯಾವ ಥರ ಜಾಕೆಟ್ಸ್ ಆಗಲಿ, ಸೂಟ್ಸ್ ಆಗಲಿ, ಬ್ಲೇಸರ್ಸ್ ಆಗಲಿ ಬಂದಿದೆ ಅಂತ? ಈಗ ಈ ಥರದ್ದು ಲೈಕ್ ವರ್ಕ್ ಸೂಟ್ ತುಂಬಾನೇ ಟ್ರೆಂಡಿಂಗಲ್ಲಿದೆ. ಮುಂಚೆ ಬರೀ ಬಾಲಿವುಡ್ ಅಲ್ಲಿ ಮಾತ್ರ ಪ್ರಿಫರ್ ಮಾಡ್ತೀವಿ. ಏನು ಸ್ಪೆಷಾಲಿಟಿ ಇದ್ರದ್ದು ಮ್ಯಾಮ್? ಲೈಕ್ ಇಟ್ ವಿಲ್ ಬಿ ಕಂಫರ್ಟಬಲ್ ಆ್ಯಂಡ್ ಲೈಕ್ ಸ್ವಲ್ಪ ನಿಮ್ಗೆ ತೀರಾ ವೆಸ್ಟರ್ನ್ ಲುಕ್ ಪ್ರಿಫರ್ ಮಾಡದೇ ಇರೋರು ಲೈಕ್ ಸ್ವಲ್ಪ ಸೆಮಿ ಫಾರ್ಮಲ್ಸ್ ಬರುತ್ತೆ. ವಿತ್ ಕೆಲವು ಪಾರ್ಟೀಸ್ ಅಲ್ಲಿ ದೇರ್ ವಿಲ್ ಬಿ ರೂಲ್ ವಿತ್ ಟಕ್ಸಿಡೋನೇ ಬರಬೇಕು ಅನ್ನೋದು ದೆಲ್ ಬಿ ಮೆನ್ಷನ್ಡ್. ಆ ಥರ ಲೈಕ್ ಆ ಥರ ಟಕ್ಸಿಡೋಸ್ ಕೂಡ ಟ್ರೈ ಮಾಡ್ಬೋದು ನ್ಯೂ ಇಯರ್ ಪಾರ್ಟೀಸ್ಗೆ. ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ಡ್ ಪಾರ್ಟಿ ವೇರ್ಸ್. ಇದು ಏನು ವರ್ಕ್ ಆ್ಯಕ್ಚುಲಿ ಮ್ಯಾಮ್? ಇದು ಕಂಪ್ಲೀಟ್ ಕಟ್ ಬೀಡ್ಸು ಮತ್ತು ಲೈಕ್ ಶುಗರ್ ಬೀಡ್ಸ್ ವರ್ಕ್, ಆಲ್ ಓವರ್ ವರ್ಕ್. ಅಂಡ್ ನೀವು ಸೂಟ್ ನೋಡಿದ್ರು ಇಟ್ಸ್ ನಾಟ್ ನಾರ್ಮಲ್, ಇಟ್ಸ್ ಡ್ರೇಪ್ಸ್. ಇದು ಕಾಲರ್ ಇದಕ್ಕೆ ಏನು ಹೇಳ್ತಾರೆ? ಕಾಲರ್ ಸ್ವಲ್ಪ ಡಿಫರೆಂಟ್ ಆಗಿದೆ ಅಲ್ಲ? ಹೌದು, ಇದು ಸ್ಯಾಟಿನ್ ಫ್ಯಾಬ್ರಿಕ್ ಅಂಡ್ ಕಾಲರ್ ಬಂದು ಡ್ರೇಪ್ಡ್ ಬಂದಿದೆ. ಇದಕ್ಕೆ ಏನು ಹೆಸರು? ಇದು ಡ್ರೇಪ್ ಸೂಟ್ ಅಂತಾನೆ ಹೆಸರು. ಡ್ರೇಪ್ ಸೂಟ್ ಅಂತನಾ? ಓ ಫೈನ್. ಅಂಡ್ ಈ ತರ ಲೈಕ್ ಏನೋ ಸೀಕ್ವೆನ್ಸ್ ಬ್ಲೇಸರ್ಸ್. ಇದು ಬರೀ ಲೇಡೀಸಿಗೆ ಮಾತ್ರ ಸೀಮಿತ ಆಗಿತ್ತು, ಇಷ್ಟು ಡಿಸೈನರ್ ವೇರ್ಗಳೇ. ಈಗ ಟ್ರೆಂಡ್ ನಲ್ಲಿದೆ ಇದು. ಮ್ಯಾಕ್ಸಿಮಮ್ ಬಾಲಿವುಡ್ ಸ್ಟಾರ್ಸ್ ಸೀಕ್ವೆನ್ಸ್ ಸೂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಪ್ರಿಫರ್ ಮಾಡ್ತಾ ಇದ್ದಾರೆ. ಅಂಡ್ ಇದೂನು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಲೈಕ್ ಹ್ಯಾಂಡ್ ವರ್ಕ್, ಅದನ್ನ ಲೈಕ್ ಅಸಿಮೆಟ್ರಿಕಲ್ ವರ್ಕ್. ಲೈಕ್ ಇವನ್ ನಿಮಗೆ
ಇದು ಹ್ಯಾಂಡ್ ವರ್ಕ್. ಹೌದು, ಕಂಪ್ಲೀಟ್ ಹ್ಯಾಂಡ್ ವರ್ಕ್. ಅಂಡ್ ನೀವು ನೋಡಿದ್ರೆ ಕಂಪ್ಲೀಟ್ 3D ವರ್ಕ್, ನಾಟ್ ನಾರ್ಮಲ್ ಫ್ಲಾಟ್ ವರ್ಕ್. ಓಕೆ. ಲೈಕ್ ಕಂಪ್ಲೀಟ್ 3D, ಲೈಕ್ ಸೊ ಸಪರೇಟ್ ಆಗಿ. ಇದ್ರ ಮೇಲೆ ಈ ಫ್ಲವರ್ಸ್ ಫೆಮಿನೈನ್ ಲುಕ್ ಕೊಡುತ್ತೆ ಅಂತಾರಲ್ಲ, ಏನೇ ಹೇಳ್ತೀರಾ? ಈಗ ಸೂಟ್ ಮೇಲೆಲ್ಲ ಫ್ಲವರ್ಸ್ ಬರಕ್ ಸ್ಟಾರ್ಟ್ ಕ್ಲಾಸ್ ಮಾಡಿದೀವಿ, ಬಟ್ ನಿಮ್ಗೆ ನೋಡಿದ್ರೆ ಇದು ಫೆಮಿನೈನ್ ಲುಕ್ ಇಲ್ಲ. ಯಾಕಂತಂದ್ರೆ ನಾವು ಲೈಕ್ ಡಾರ್ಕ್ ಕಲರ್ಸ್ ಯೂಸ್ ಮಾಡಿದ್ವಿ. ನೀವೇನಾದ್ರು ಇದು ಪೇಸ್ಟಲ್ಸ್ ಹೋಗಿ ಲೈಕ್ ಆ ಥರ ಲೈಟ್ ಕಲರ್ಸ್ ಹೋಗಿದ್ರೆ ಫೆಮಿನೈನ್ ಲುಕ್ ಬರ್ತಿತ್ತು. ಮಲ್ಟಿ ಶೇಡ್ಸ್, ಕಲರ್. ಅಂಡ್ ಅದು ಲೈಕ್ ಶೇಡ್ಸ್ ಆಫ್ ಬ್ಲ್ಯಾಕ್ ಆ ಥರನೇ ಯೂಸ್ ಮಾಡಿದ್ವಿ. ದಿಸ್ ಇಸ್ ಬ್ಯೂಟಿಫುಲ್ ಆಕ್ಚುಲಿ. ಗೋಲ್ಡನ್. ಎಸ್, ಗೋಲ್ಡನ್. ಇದು ಬೀಡ್ಸ್. ಹೌದು ಮ್ಯಾಮ್, ಕಟ್ ಬೀಡ್ಸ್ ಅಂತಾರ. ಕಟ್ ಬೀಡ್ಸ್ ಗೋಲ್ಡನ್. ಹೌದು ಹೌದು, ಕಟ್ ದಾನಾಸ್ ಎಲ್ಲ ಯೂಸ್ ಮಾಡಿದ್ವಿ. ಪಾರ್ಟೀಸ್ಗೆ ಇದು ತುಂಬಾ ಆಪ್ಟಿಮಮ್ ಈ ಥರದ್ದು. ದಿಸ್ ಇಸ್ ವೆಲ್ವೆಟ್. ಹೌದು. ಅಂಡ್ ಮುಂಚೆ ಎಲ್ಲ ಸ್ವಲ್ಪ ಫುಲ್ ಪ್ಲೇನ್ ಸಿಗ್ತಾ ಇತ್ತು, ಈಗ ಸಿಂಗಲ್ ಸ್ಲೀವ್ ಡಿಸೈನ್ ಇದೆ. ಹೌದು, ಈಗ ಆಲ್ಮೋಸ್ಟ್ ಲೈಕ್ ನಿಮ್ಗೆ ವುಮೆನ್ಸ್ ವೇರ್ ಎಲ್ಲ ಕಂಪ್ಲೀಟ್ಲಿ ಹೆವಿ ವರ್ಕ್ ಇದ್ದಾಗ ಲೈಕ್ ತುಂಬಾ ಪ್ಲೇನ್ ಸೂಟ್ಸ್ ಹೋದಾಗ ಲೈಕ್ ಇಟ್ ವಿಲ್ ಬಿ ವೆರಿ ಡಲ್. ಲೈಕ್ ಕಂಪೇರ್ ಮಾಡಿದ್ರೆ ಲೈಕ್ ಬ್ರೈಡ್ ಅಂಡ್ ಗ್ರೂಮ್ ಆಗಲಿ ಅಥವಾ ಹುಡುಗ ಇಬ್ಬರು ಕಂಪೇರ್ ಮಾಡಿದ್ರೆ ಹಂಗಾಗಿ ಲೈಕ್ ಇಂಪ್ಲಿಮೆಂಟೇಷನ್ ಈ ತರ ಮಾಡಿದ್ವಿ. ಸೊ ಈ ಹೊಸ ವರ್ಷದಲ್ಲಿ ಯಾರ್ಯಾರು ವೆಡ್ಡಿಂಗ್ ಅಥವಾ ಯಾವ್ದಾದ್ರು ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಯಾರ್ಯಾರು ಹುಡುಗರು ಪ್ರಿಫರ್ ಮಾಡಬೇಕು ಅನ್ನೋರು ಮದುವೆಗಾಗ್ಲಿ ಗ್ರ್ಯಾಂಡ್ ಫಂಕ್ಷನ್ಸಿಗೆ ಸೂಟ್ ಆಗುತ್ತೆ. ಹೌದು ಹೌದು. ಅಂಡ್ ಇದೆಲ್ಲ ಬಾಲಿವುಡ್ ಇನ್ಸ್ಪೈರ್ಡ್. ಮುಂಚೆ ಕನ್ನಡದಲ್ಲಿ ಲೈಕ್ ಇಲ್ಲಿ ತುಂಬಾ ಕಮ್ಮಿ ಯೂಸ್ ಮಾಡ್ತಾ ಇದ್ರು, ಅಂಡ್ ಈಗಲೂ ತುಂಬಾ ವರ್ಕ್ ಸೂಟ್ಸ್ ಎಲ್ಲ ಇಲ್ಲಿ ಪ್ರಿಫರ್ ಮಾಡೋದು ಜಾಸ್ತಿ ಆಗಿದೆ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಇದು ಏನ್ ವರ್ಕ್ ಚಂದನ್? ಇದು ಬೀಡ್ಸ್. ಹೌದು, ಕಂಪ್ಲೀಟ್ ಕರ್ದಾನಾಸ್ ಮತ್ತೆ ಕಟ್ ಬೀಡ್ಸ್ ಯೂಸ್ ಮಾಡಿದೀವಿ. ಅದರಲ್ಲೂ ಲೈಕ್ ನಿಮ್ಗೆ ಗೋಲ್ಡ್ ಶೇಡ್ ನೋಡಿದ್ರೆ ಇಟ್ಸ್ ಮಲ್ಟಿ ಕಲರ್, ಮಲ್ಟಿ ಶೇಡ್ ಬರ್ತಾ ಇದೆ ನೋಡಿ, ನಾಟ್ ಒನ್ ಶೇಡ್ ಆ ತರ ಯೂಸ್ ಮಾಡಿದೀವಿ. ಮೋರ್ ದನ್ 3 ಶೇಡ್ಸ್ ಕಾಣಿಸ್ತಾ ಇದೆ. ಸೊ ನೀವೇನ್ ಟಿಪ್ಸ್ ಕೊಡ್ತೀರಾ? ಅಂದ್ರೆ ಈಗ ಜೆಂಟ್ಸಿಗೆ ಯಾವ ತರದ್ದು ಚೂಸ್ ಮಾಡಬೇಕು? ಈ ಬ್ಲೇಸರ್ ಆಗ್ಬೋದು, ಸೂಟ್ ಆಗ್ಬೋದು. ಮ್ಯಾಮ್ ತುಂಬಾ ಕ್ಯಾಶುಯಲ್ಸ್ ಯಾರು ಇಷ್ಟಪಡಲ್ಲ, ಲೈಕ್ ಸ್ವಲ್ಪ ಲೈಕ್ ಫಾರ್ಮಲ್ ಲುಕ್ ಬೇಕು ಅಂಡ್ ತೀರಾ ಕ್ಯಾಶುಯಲ್ಸ್ ಕ್ಯಾರಿ ಮಾಡಕ್ ಕಷ್ಟ ಆಗುತ್ತೆ ಅನ್ನೋರೆಲ್ಲ ಲೈಕ್ ಈ ತರ ಸೆಮಿ ಫಾರ್ಮಲ್ಸ್ ಈ ತರದಕ್ಕೆ ಹೋಗ್ಬೋದು. ಓಕೆ, ನೋಡಿ ಇದನ್ನು ಅಷ್ಟೇ, ಇದೆಲ್ಲ ಅದೇ ಕ್ಯಾಟಗರಿಗೆ ಬರುತ್ತೆ. ಓ, ಬರ್ಡ್ ಅಲ್ಲ? ಬರ್ಡ್, ಹೌದು, ಈಗಲ್ ಬರ್ಡ್ ತರ ಕಾನ್ಸೆಪ್ಟ್. ಅಂಡ್ ಯಾರು ತುಂಬಾ ಲೈಕ್ ಏನೋ ವರ್ಕ್ ಅಷ್ಟು ಪ್ರಿಫರ್ ಮಾಡಲ್ಲ, ತುಂಬಾ ಸಟಲ್ ಲುಕ್ ಬೇಕಂತಾರೆ ಅಂತವ್ರು ಜಸ್ಟ್ ಲೇಬಲ್ ಅಲ್ಲಿ ಮಾತ್ರ ಮಿಲ್ಕಿ ವೈಟ್, ಆಫ್ ವೈಟ್ ಬರುತ್ತೆ. ಆಫ್ ವೈಟ್. ಇದು ಕಾಲರ್ ಸಮಥಿಂಗ್ ಡಿಫರೆಂಟ್ ಆಗಿದೆ. ಶೇಪ್ಸ್ ನೀವು ನೋಡಿದ್ರು ಇಟ್ಸ್ ನಾಟ್ ನಾರ್ಮಲ್. ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸ್ ಟ್ರೈ ಮಾಡೋ ಅಂತವ್ರು ಇಂತ ಸೂಟ್ಗಳು ಅಥವಾ ಇಂತ ಬ್ಲೇಸರ್ಗಳನ್ನ ಟ್ರೈ ಮಾಡಬಹುದು. ಇದಕ್ಕೆ ಹೇಗೆ, ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಎಲ್ಲ ಕಾಂಟ್ರಾಸ್ಟ್ ಹೇಗೆ? ಕಾಂಟ್ರಾಸ್ಟ್ ಬರುತ್ತೆ ನಿಮಗೆ. ಲೈಕ್ ಕಂಪ್ಲೀಟ್ ವೈಟ್ ಅಂಡ್ ವೈಟ್ ಅಂದ್ರೆ ಇಟ್ ವಿಲ್ ಬಿ ಟೂ ಮಚ್ ಅಂತ ಅನ್ಸುತ್ತೆ. ಸೊ ಒಳಗಡೆ ಬ್ಲಾಕ್ ಸ್ಯಾಟಿನ್ ಶರ್ಟ್ ಆಗಲಿ, ಬ್ಲಾಕ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್ ಜೊತೆಗೆ ದೇ ಕ್ಯಾನ್ ಸೆಟ್ ದಿಸ್. ಓಕೆ ಓಕೆ. ಅಂದ್ರೆ ಕಾಂಟ್ರಾಸ್ಟ್ ಮಾಡೋದಾದ್ರೆ ಕಾಂಟ್ರಾಸ್ಟ್ ಆಗುತ್ತೆ ಅಂದ್ರೆ ಯಾವ ತರ ಮ್ಯಾಮ್? ಇಲ್ಲ, ಇದಕ್ಕೆ ವೈಟ್ ಆರ್ ಬ್ಲಾಕ್ ಈ ಶೇಡ್ಸೇ ಹೋಗ್ಬೇಕು. ಕಾಂಟ್ರಾಸ್ಟ್ ಸೂಟ್ ಇದಕ್ಕೆ ಅದು ಒಂದಿಷ್ಟು ರೂಲ್ಸ್ ಇದೆ. ಬಿಕಾಸ್ ಆಲ್ರೆಡಿ ನಾವು ಇಲ್ಲಿ ಇದು 2 ಕಲರ್ ಯೂಸ್ ಮಾಡಿರೋದ್ರಿಂದ ಬೇರೆ ಕಲರ್ ನಾವು ಪ್ಯಾಂಟ್ ಏನಾದ್ರು ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಆಡ್. ಈಗ ವೆಲ್ವೆಟ್ ಸೂಟ್ಗಳು ಬಹಳಷ್ಟು ಜನಕ್ಕೆ ಇತ್ತೀಚೆಗೆ ಬಹಳ ಟ್ರೆಂಡ್ ಅಲ್ಲಿ ಇದೆ. ವೆಲ್ವೆಟ್ ಇದು ಬ್ಲೇಸರ್ಸ್ ಆಗ್ಲಿ, ಜಾಕೆಟ್ಸ್ ಆಗ್ಲಿ, ಅದಕ್ಕೆ ಯಾವ ತರ ನೀವು ಮ್ಯಾಚಿಂಗ್ ಟಿಪ್ಸ್ ಏನ್ ಕೊಡ್ತೀರಾ ಜೆಂಟ್ಸಿಗೆ? ಮ್ಯಾಮ್ ವೆಲ್ವೆಟ್ಸ್ ಆಕ್ಚುಲಿ ತುಂಬಾ ಲೈಕ್ ರಿಚ್ನೆಸ್ ಇರುತ್ತೆ ಪಾರ್ಟೀಸ್ಗೆ. ಲೈಕ್ ನಾರ್ಮಲ್ ಫ್ಯಾಬ್ರಿಕ್ ಗಿಂತಾನು ವೆಲ್ವೆಟ್ ಫ್ಯಾಬ್ರಿಕ್ ತುಂಬಾ ರಿಚ್ನೆಸ್ ಇರುತ್ತೆ ಅಂಡ್ ಕಲರ್ ಡೆಪ್ತ್. ಸೊ ಮೊನೋಕ್ರೋಮ್ ಶೇಡ್ಸ್ ಅಂತಾರಲ್ಲ, ಮೊನೋಕ್ರೋಮ್ಸ್ ಆ ತರನು ಟ್ರೈ ಮಾಡಬಹುದು, ಮೊನೋಕ್ರೋಮ್ಸ್ ನು ಯೂಸ್ ಮಾಡಬಹುದು. ಬಟ್ ನಿಮ್ಗೆ ಆಲ್ಮೋಸ್ಟ್ ಸೆಲ್ಫ್ ಅಲ್ಲಿ ಇದ್ರೆ ಇನ್ನೂ ರಿಚ್ನೆಸ್ ಚೆನ್ನಾಗಿರುತ್ತೆ. ಓ ಫೈನ್, ಓಕೆ. ಅಂಡ್ ಇದೆಲ್ಲ ಆಲ್ಮೋಸ್ಟ್ ಪಾರ್ಟಿ ಜಾಕೆಟ್ಸ್ ಏನೆ. ಯಂಗ್ಸ್ಟರ್ಸ್ ಜಾಸ್ತಿ ಲೈಕ್ ಈ ತರ ಜಾಕೆಟ್ಸ್, ಲೈಕ್ ಲೆದರ್ ಜಾಕೆಟ್ಸ್ ಹೇಗೆ? ಜಾಕೆಟ್ಸ್ ಬಗ್ಗೆ ಹೇಳಿ. ಯಾವ್ಯಾವ ಡಿಸೈನ್ಸ್ ಗಳು ನೋಡಿದ್ರೆ ಫುಲ್ ಫಂಕಿ ಲುಕ್ ಇದೆ. ಹೌದು, ಜಾಕೆಟ್ಸ್ ಆಲ್ಮೋಸ್ಟ್ ಟೀನ್ ಬಾಯ್ಸ್ ಈವನ್ ಟಿಲ್ 34-35 ಅವ್ರಿಗೂ ಲೈಕ್ ದೇ ಪ್ರಿಫರ್ ಜಾಕೆಟ್ಸ್. ನ್ಯೂ ಇಯರ್ ಅಂತ ಬಂದಾಗ, ಪಾರ್ಟೀಸ್ ಅಂತ ಬಂದಾಗ ಜಾಕೆಟ್ಸ್ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಇದು ಬೈಕರ್ಸ್, ಸ್ವಲ್ಪ ಬೈಕರ್ಸ್, ಬೈಕ್ ಲವ್ ಇರೋ ಅಂತವ್ರು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಪ್ಲೇನ್ ಲುಕ್ ಯಾರು ಅಂದ್ರೆ ತುಂಬಾ ಸೋಬರ್, ತುಂಬಾ ಸತಿ ಬೇರೆ ಕಡೆ ಎಲ್ಲ ಹಾಕಿರ್ತಾರೆ ಅಂತವ್ರ ಪಾರ್ಟೀಸ್ಗೆಲ್ಲ ಈ ತರದ್ದು ಪ್ರಿಫರ್ ಮಾಡಬಹುದಾ? ಇದೇನಿದು ಗೋಲ್ಡನ್? ಇದು ಕಂಪ್ಲೀಟ್ ಸ್ನೇಕ್ ಟೆಕ್ಸ್ಚರ್ ಇರುವಂತದ್ದು ಮೆಟೀರಿಯಲ್ ಯೂಸ್ ಮಾಡಿ ವಿ ಹ್ಯಾಡ್ ಕನ್ವರ್ಟೆಡ್ ಇಂಟು ಬೈಕರ್ ಜಾಕೆಟ್. ಓ, ಬೈಕರ್ ಜಾಕೆಟ್ ಹೌದು. ಫೈನ್. ಆದ್ರೆ ಬಟ್ ಇದು ಸ್ವಲ್ಪ ನೋಡಿದ್ರೆ ಶಿಮ್ಮರಿಂಗ್ ಎಲ್ಲ ಇರೋದ್ರಿಂದ ಕಾನ್ಸೆಪ್ಟ್ ಬೈಕರ್ ಜಾಕೆಟ್ ಕಾನ್ಸೆಪ್ಟ್ ಸಿಲೋಟ್ ಬಂದು ಬೈಕರ್ ಜಾಕೆಟ್ ಸಿಲೋಟ್ ಅದು. ಬಟ್ ವಿ ಹ್ಯಾಡ್ ಕನ್ವರ್ಟ್ ಲೈಕ್ ಪಾರ್ಟಿ ವೇರ್ ಆಗಿ ಅದನ್ನ ಕನ್ವರ್ಟ್ ಮಾಡಿ. ಸೊ ಪಾರ್ಟಿ ವೇರ್ ಮಾಡಬಹುದು, ಮಲ್ಟಿಪರ್ಪಸ್ ಅನ್ಬೋದಾ? ಹಾ, ಫೈನ್.
ಅಂಡ್ ಇದು ಬಂದು ಇಟ್ಸ್ ಅ ಸೀಕ್ವೆನ್ಸ್ ಬ್ಲೇಸರ್. ಸೊ ಬಾಯ್ಸಿಗೆ ಸೀಕ್ವೆನ್ಸ್ ಅಂದ ತಕ್ಷಣನೇ ಸ್ವಲ್ಪ ಹೇಗಿರ್ಬೋದು ಅನ್ಸತ್ತೆ. ಇದು ಕ್ರೀಮಿಶ್ ಅಥವಾ ಆಫ್ ವೈಟ್ ಬರುತ್ತೆ. ಹಾ, ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ. ಇದು ಅಷ್ಟೇ ಸ್ವಲ್ಪ ಬಾಲಿವುಡ್ ಟ್ರೆಂಡ್, ಸ್ವಲ್ಪ ಹೈ ಫ್ಯಾಷನ್ ಅಲ್ಲಿ ಇದೆ. ಸ್ಯಾಂಡಲ್ವುಡ್ ಅಲ್ಲಿ ಇತ್ತೀಚೆಗೆ ಸ್ಯಾಂಡಲ್ವುಡ್ ಸ್ಟಾರ್ ಕಾಣಿಸ್ಕೋತಾ ಇದ್ದಾರೆ ಇತ್ತೀಚೆಗೆ. ಸೀಕ್ವೆನ್ಸ್ ತುಂಬಾ ಕಮ್ಮಿ ಜನ ಪ್ರಿಫರ್ ಮಾಡೋದು ಈವನ್ ಮೆನ್ಸಲ್ನು. ಬಟ್ ಇದು ಹೋದ್ರೂ ಲೈಕ್ ತುಂಬಾ ಸಟಲ್ ಕಲರ್ಸ್ ಲೈಕ್ ವೈಟ್. ಇದಕ್ಕೆ ಒಂದಿಷ್ಟು ಟಿಪ್ಸ್ ಹೇಳಿ, ಹೇಗೆ ಇದನ್ನ ಧರಿಸ್ಬೇಕಾದ್ರೆ ಹೇಗಿರ್ಬೇಕು ಅವ್ರ ಸ್ಟೈಲಿಂಗ್? ಇದು ಆಕ್ಚುಲಿ ಲೈಕ್ ಅಂದ್ರೆ ನಾರ್ಮಲ್ ಆಗಿರೋರ್ಗಿಂತಾನು ಬಾಡಿ ತುಂಬಾ ಚೆನ್ನಾಗಿ ಲೈಕ್ ಏನೋ ಫಿಸಿಕ್ ತುಂಬಾ ಚೆನ್ನಾಗಿರೋರು ವೇರ್ ಮಾಡಿದ್ರೆ ಅದು ತುಂಬಾ ಹೆವಿ ಪರ್ಸನಾಲಿಟಿ ಇರೋರು ಅಂತ ಆಸ್ ಇಟ್ಸ್ ನ್ಯೂ ಟ್ರಯಲ್ ಹಿಯರ್. ನಾವು ಬೇರೆ ಕಲರ್ ಅಲ್ಲಿ ಇದನ್ನ ಅಷ್ಟು ಪ್ರಿಫರ್ ಮಾಡಕ್ಕಾಗಲ್ಲ. ಬ್ಲಾಕ್ ಆರ್ ವೈಟ್ ಈ ತರ ಲೈಕ್ ತುಂಬಾ ಸಟಲ್ ಮೆನ್ನಿಗೆ, ಎಸ್ಪೆಷಲಿ ವುಮೆನ್ಸ್ ವಿ ಕ್ಯಾನ್ ಟ್ರೈ ಮಲ್ಟಿ ಶೇಡ್ಸ್, ಬಟ್ ಮೆನ್ನಿಗೆ ಲೈಕ್ ಬ್ಲಾಕ್ ಅಂಡ್ ವೈಟ್ ಆರ್ ದ ಮೋಸ್ಟ್ ಕಾಮನ್ ಕಲರ್ಸ್ ಆರ್ ಯೂಸ್ಡ್ ಇನ್ ಸೀಕ್ವೆನ್ಸ್. ಓಕೆ, ಇದರಲ್ಲಿ ಮತ್ತೆ ಬೇರೆ ಡಿಸೈನ್ಸ್ ಏನಾದ್ರೂ ಮಾಡಬಹುದು ನಮ್ ಲೈಕ್ ಇದು ಜಸ್ಟ್ ಬ್ಲೇಸರ್ ಇರ್ಕೋ. ಇದರಲ್ಲಿ ನಿಮಗೆ ವೇಸ್ಟ್ ಕೋಟ್ ಮಾಡಬಹುದು, ಜಾಕೆಟ್ಸ್ ಮಾಡಬಹುದು. ಫೈನ್. ಇದು ಪಾರ್ಟಿಗೂ ಸೂಟ್ ಆಗತ್ತೆ ಅಥವಾ ಯಾವುದೇ ರೀತಿ ಗ್ರ್ಯಾಂಡ್ ಫಂಕ್ಷನ್ಸ್ ಸೂಟ್ ಆಗತ್ತೆ. ಓ, ವಾಟ್ ಅಬೌಟ್ ದಿಸ್? ಇದಂತೂ ಫುಲ್ ಫಂಕಿ ಆಗಿದೆ, ಫಂಕಿ ಲುಕ್ ನೀಡತ್ತೆ ಅನ್ಸತ್ತೆ. ಇದು ಲೈಕ್ whoever carries it ಅವ್ರಿಗೆ ಮಾತ್ರ ಅಷ್ಟೇ. ಅಂಡ್ ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಸೂಟ್ ಆಗಲ್ಲ. ತುಂಬಾ ಚೆನ್ನಾಗಿ ಕ್ಯಾರಿ ಮಾಡೋರಿಗೆ ಅಷ್ಟೇ ಇತ್ತದನ್ನ ದೇ ಕ್ಯಾನ್ ಕ್ಯಾರಿ. ಮ್ಯಾಮ್ ಇದು ಪಾರ್ಟೀಸ್ಗೆ ಯೂಸ್ ಆಗುತ್ತೆ. ಇದು ಇಟ್ಸ್ ಅ ಜಾಕೆಟ್. ಫೈನ್. ಜಾಕೆಟ್ ಮತ್ತೆ ಇದೇನು ಕೂಡಾನು ಇದೆ. ಲೈಕ್ ಇಫ್ ಇಟ್ಸ್ ಟೂ ಮಚ್ ಬ್ಲಾಕ್ ಅಂಡ್ ಬ್ಲಾಕ್ ವೇರ್ ಮಾಡಿ ಅದ್ರ ಮೇಲ್ಗಡೆ ದೇ ಕ್ಯಾನ್ ವೇರ್ ದಿಸ್ ಜಾಕೆಟ್. ಫೈನ್. ಸೊ ಪಾರ್ಟೀಸ್ ಅನ್ನೋ ಇಟ್ ವಿಲ್ ಬಿ ಲೈಕ್ ಆಪ್ಟ್ ಫಾರ್ ಪಾರ್ಟೀಸ್. ಏನ್ ಹೇಳ್ತೀರಾ? ಇದು ಏನ್ ಮೆಟೀರಿಯಲ್, ಏನಿದು? ಮ್ಯಾಮ್ ಇದು ಫಾಯಿಲ್ ಮೆಟೀರಿಯಲ್. ಲೈಕ್ ನಿಮಗೆ ಫಾಯಿಲ್ ಲೆದರ್ ತರನೇ ಸಿಗುತ್ತೆ, PU ಕೋಟೆಡ್ ಲೆದರ್. ಅದನ್ನ ಕಟ್ ಮಾಡಿ ವೆಡ್ ಅಂತ ಅಪ್ಲಿಕ್. ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ ಈ ಡಿಸೈನರ್ ವೇರ್ಸ್ ಆಗ್ಬೋದು, ಜಾಕೆಟ್, ಸೂಟ್ಸ್ ಅಂತವರಿಗೆ, ಹುಡುಗರಿಗೆ, ಅದರಲ್ಲೂ ಎಸ್ಪೆಷಲಿ ಈ ಜನರೇಷನ್ ಹುಡುಗರಿಗೆ. ನೀವು ಬಾಲಿವುಡ್ ಅಲ್ಲೆಲ್ಲ ಫಾರ್ ಎಕ್ಸಾಂಪಲ್ ರಣವೀರ್ ಅವ್ರನ್ನೆಲ್ಲ ನೋಡಿದ್ರೆ ಲೈಕ್ ಹೌದು, ರಣವೀರ್ ಸಿಂಗ್. ಸೊ ಹಿಲ್ ಬಿ ಕೀಪ್ ಆನ್ ಎಕ್ಸ್ಪೆರಿಮೆಂಟ್. ಸೊ ಆ ತರ ಲೈಕ್ ಎಕ್ಸ್ಪೆರಿಮೆಂಟ್ ಮಾಡೋರಿಗೆ ದಿಸ್ ವಿಲ್ ಬಿ ಸೂಟ್ ಆಗುತ್ತೆ. ಅನಿಮಲ್ ಪ್ರಿಂಟ್ಸ್ ಇಂದು ಇದು ಸ್ವಲ್ಪ ರೆಟ್ರೋ ಸ್ಟೈಲ್ ಇಷ್ಟಪಡೋರ್ಗ ಅಂತ. ಸೊ ರೆಟ್ರೋ ಸ್ಟೈಲ್ ಇಷ್ಟಪಡ ಅಂತವ್ರು ಪ್ಯಾಂಟ್ ಸೂಟ್ ಇದು. ಮ್ಯಾಮ್ ಎರಡು ಸೆಟ್ ಇದೆ. ಲೈಕ್ ತುಂಬಾ ನಿಮ್ಗೆ ಲೈಕ್ ಹಾಕೊಂಡ್ಮೇಲೆ ಬೇಕಾದಾಗ ಇದನ್ನ ಮಾತ್ರ ಬಳಸಬಹುದು. ಬ್ಲಾಕ್ ಅಂಡ್ ಬ್ಲಾಕ್ ಮೇಲೆ ಟ್ರೈ ಮಾಡಬಹುದು. ಅಂಡ್ ಇದ್ರ ಪ್ರಕಾರನೇ ಇದನ್ನು ಕ್ಯಾರಿ ಮಾಡೋರಿಗೆ ಅಷ್ಟೇ ಇದೆಲ್ಲ ಸೂಟ್ ಆಗೋದು, ಎಲ್ರಿಗೂ ಸೂಟ್ ಆಗೋದಿಲ್ಲ. ಹೌದು, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಬೇಕು ಅಷ್ಟೇ ಇದನ್ನ ಪ್ರಿಫರ್ ಮಾಡಿ. ಬಟ್ ಇದು ಮುಂಚೆಯಿಂದನೂ ಇದೆ, ಈವನ್ ವಿಂಟೇಜ್ ಇಂದನೂ ವಿ ಹ್ಯಾವ್ ದಿಸ್ ಇನ್ ಟ್ರೆಂಡ್. ಸೊ ಇದು ರೆಟ್ರೋ ಲುಕ್ ಕೊಡತ್ತೆ ಅಂತೀರಾ? ಸಿನಿಮ್ಯಾಟಿಕ್ ಆಗಿ ಪಾರ್ಟೀಸ್ ಮಾಡೋರಾಗ್ಲಿ, ಥೀಮ್ಸ್ ಕೆಲವು ಥೀಮ್ಸ್ ಅಲ್ಲೆಲ್ಲ ಲೈಕ್ ಎಲಿಮೆಂಟ್ ಪ್ರಿಂಟ್ಸ್, ಥೀಮ್ ಬೇಸ್ಡ್ ಪಾರ್ಟೀಸ್ ಇರುತ್ತೆ. ಲೈಕ್ ಕಂಪ್ಲೀಟ್ ಫ್ಲೋರಲ್ ಥೀಮ್ ಅಂತಾನೆ ಇರುತ್ತೆ. ಆ ತರದೆಲ್ಲ ಥೀಮ್ ಬೇಸ್ಡ್ ಇರೋರು ದೇ ಕ್ಯಾನ್ ಪ್ರಿಫರ್ ಇಟ್. ಓಕೆ. ಅಂಡ್ ನೀವು ಆಲ್ಮೋಸ್ಟ್ ಜಾಕೆಟ್ಸ್ ಬ್ಲಾಕ್ ಬ್ರೌನ್ ಆ ತರ ನೋಡಿರ್ತೀರಾ. ಅಂಡ್ ದಿಸ್ ಇಸ್ ಸಮಥಿಂಗ್ ಈಗ ಟ್ರೆಂಡಿಂಗ್. ಏನ್ ಕಲರ್ ಇದೆ ಆಕ್ಚುಲಿ? ನಿಯಾನ್ ಅಲ್ಲ, ಇದೇನು? ಆಲಿವ್ ಗ್ರೀನ್. ಆಲಿವ್ ಗ್ರೀನಾ? ಸಮಥಿಂಗ್ ಇಂಗ್ಲಿಷ್ ಕಲರ್ ಇದು. ಎಸ್ ಎಸ್, ಇಟ್ ಇಸ್ ಇಂಗ್ಲಿಷ್ ಕಲರ್. ನೀವು ಆಲ್ಮೋಸ್ಟ್ ಲೆದರ್ ಜಾಕೆಟ್ಸ್ ಎಲ್ಲ ನೋಡಿರ್ತೀರ. ಲೈಕ್ ಈ ತರದ್ದು ಇವಾಗ ಟ್ರೆಂಡ್ ಅಲ್ಲಿ ಇದೆ ಪಾರ್ಟೀಸ್ಗೆ. ಏನು ಮಲ್ಟಿಪಲ್ ಜಿಪ್? ಅದೇ ಇಟ್ಸ್ ಸ್ಟೈಲಿಂಗ್ ಆ ತರ. ಆಕ್ಷನ್ ಇಲ್ಲ, ಜಸ್ಟ್ ಅದು ಸ್ಟೈಲಿಂಗ್ ಗೋಸ್ಕರ. ಸ್ಟೈಲಿಂಗಿಗೆ. ಇದ್ರ ಬಗ್ಗೆ ಹೇಳಿ. ಸಮಥಿಂಗ್ ಡಿಫ್ರೆಂಟ್ ಆಗಿದೆ, ಅದರಲ್ಲೂ ಯಂಗ್ಸ್ಟರ್ಸಿಗೆ. ಹೌದು ಹೌದು, ತುಂಬಾ ಚೆನ್ನಾಗಿ ಪ್ರಾಪರ್ ಇದು ಸೆಲೆಬ್ರಿಟಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ರಿವೀಟ್ಸ್ ಹಾಕಿದೀವಿ. ಅಂದ್ರೆ ಯೂನಿಕ್ ಸ್ಟೇಟ್ಮೆಂಟ್, ಯೂನಿಕ್ ಸ್ಟೈಲ್ ಸ್ಟೇಟ್ಮೆಂಟ್ ಬೇಕು ಅನ್ನೋ ನಾರ್ಮಲ್ ಜಾಕೆಟ್ಸ್ ಗಿಂತನೂ ಈ ತರ ಜಾಕೆಟ್ಸ್ ಪ್ರಿಫರ್ ಮಾಡಿದ್ರೆ ದೇ ವಿಲ್ ಬಿ 100 ಜನದ ಮಧ್ಯೆ ನಾವು ಎದ್ದು ಕಾಣಬೇಕು, ಹೈಲೈಟ್ ಆಗಬೇಕು ಅನ್ನೋ ಹುಡುಗರು ಇದನ್ನ ಈ ತರ ಪ್ರಿಫರ್ ಮಾಡಬಹುದು. ಕಲರ್ ಇಸ್ ಆಲ್ಸೋ ಲೈಕ್ ವೆರಿ ಗುಡ್ ಕಲರ್. ಇದು ಸ್ವಲ್ಪ ರೇರ್ ಕಲರ್ ಕಾಂಬಿನೇಷನ್. ಓಕೆ, ಬಹಳಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಮೆನ್ಸ್ ವೇರ್ ಆಗ್ಬೋದು, ವುಮೆನ್ಸ್ ವೇರ್ ಆಗ್ಬೋದು, ಸಾಕಷ್ಟು ಕಲೆಕ್ಷನ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ಚಂದನ್ ಗೌಡ ಅವರೇ. ಸೊ ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಾದರೂ ನೀವು ನಿಮ್ಮ ಡಿಸೈನಿಂಗು, ಯಾಕಂದರೆ ಯು ಆರ್ ವೆರಿ ಕ್ರಿಯೇಟಿವ್, ನಿಮ್ಮ ಡಿಸೈನಿಂಗ್ ಪ್ರೋಸೆಸ್ ಬಗ್ಗೆ ಏನಾದರೂ ಹೇಳಕ್ಕೆ? ನಮ್ಮ ಪ್ರೋಸೆಸ್ ಅಂದರೆ ಇವಾಗ ಯೂಶಲಿ ನಾವು ಪ್ರತಿನಿತ್ಯ ಸೆಲೆಬ್ರಿಟೀಸ್ ಡಿಸೈನ್ ಮಾಡ್ತಾನೆ ಇರ್ತೀವಿ. ಐ ವರ್ಕ್ ಫಾರ್ ಕಲರ್ಸ್ ಕನ್ನಡ ಮತ್ತು ಬೇರೆ ಸುವರ್ಣ ತುಂಬ ಚಾನಲ್ಸಿಗೆ ವರ್ಕ್ ಮಾಡ್ತಾ ಇರ್ತೀವಿ. ಪ್ರತಿನಿತ್ಯ ನಮ್ಮದು ಮೇನ್ ಫೋಕಸೇ ಲೈಕ್ ಸೆಲೆಬ್ರಿಟಿ ಸ್ಟೈಲಿಂಗೇನೆ. ಸೊ ಪ್ರತಿನಿತ್ಯ ಲೈಕ್ ಎವ್ರಿ ಡೇ ವಾಟ್ ವಿ ಡಿಸೈನ್ ಇಸ್ ಫಾರ್ ಸೆಲೆಬ್ರಿಟೀಸ್. ಅವ್ರ ಈವೆಂಟ್ಸಿಗಾಗಲಿ, ಈಗ ನಡೀತಿರೋ ಬಿಗ್ ಬಾಸಿಗಾಗಲಿ, ರಿಯಾಲಿಟಿ ಶೋಸ್ಗಾಗಲಿ, ನಾವು ಲೈಕ್ ಪ್ರತಿನಿತ್ಯ ಸೆಲೆಬ್ರಿಟೀಸ್ಗೆ ಡಿಸೈನ್ ಮಾಡ್ತಿರ್ತೀವಿ ಜಾಸ್ತಿ. ನೀವು ಈಗ ಬಿಗ್ ಬಾಸ್ಗೆ ಡಿಸೈನ್ ಮಾಡಿದ್ರಿ, ಯಾರ್ಯಾರಿಗೆ ಡಿಸೈನ್ ಮಾಡಿದ್ದೀರಾ? ಈಗ ಕರೆಂಟ್ಲಿ ಆಲ್ಮೋಸ್ಟ್ ಲೈಕ್ 7-8 ಜನ ನಮ್ದೇ. ಯಾರ್ಯಾರ ಹೆಸರು ಹೇಳ್ತೀರಾ? ತ್ರಿವಿಕ್ರಮ್ ಆಗಿರ್ಬೋದು, ಉಗ್ರಂ ಮಂಜು, ಹೌದು, ಧನ್ರಾಜ್ ಆಗಿರಲಿ,
ಶಿಶಿರ್ ಆಗಿರಲಿ, ತುಂಬ ಜನಕ್ಕೆ ಲೈಕ್ ಅನುಷಾ ರೈ ಆಗಿರಲಿ, ಭವ್ಯ ಗೌಡ, ತುಂಬ ಜನಕ್ಕೆ ಮಾಡಿದ್ವಿ. ಹೇಗೆ ಡಿಸೈಡ್ ಮಾಡ್ತಾರೆ ಅವರು, ಅಥವಾ ನೀವೇ ಡಿಸೈಡ್ ಮಾಡ್ತೀರಾ, ಅವರ ಇಮೇಜ್ ಮೇಲೆ ಡಿಸೈಡ್ ಮಾಡ್ತೀರಾ ಡಿಸೈನ್ ಮುಂಚೆ ಮಾಡೋದು? ಆಕ್ಚುಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡಿರ್ತೀವಿ ಹೋಗೋಕ್ಕಿಂತ ಮುಂಚೆ. ಅವ್ರ ಟೇಸ್ಟ್, ಅವ್ರ ಅಭಿರುಚಿ ಆಗ್ಬೋದು, ಅಥವಾ ಅವರು ಹೇಗೆ ನನಗೆ ಹೀಗೆ ಬೇಕು ಅಂತ ಹೇಳ್ತಾರ, ಅಥವಾ ನೀವೇ ಡಿಸೈಡ್ ಮಾಡ್ತೀರಾ? ಸ್ಟಾರ್ಟಿಂಗ್ ಅಲ್ಲಿ ಕೆಲವು ವಾರಕ್ಕೆ ನಾವು ಡಿಸ್ಕಸ್ ಮಾಡಿರ್ತೀವಿ, ಈ ತರ ಪ್ಲಾನ್ ಮಾಡ್ಬೋದು ಅನ್ನೋದು ಒಂದಷ್ಟು ಅವರಿಂದ ಇನ್ಪುಟ್ಸ್ ತಗೊಂಡಿರ್ತೀವಿ. ಅದಾದ್ಮೇಲಿಂದ ಆ ಇನ್ಪುಟ್ಸ್ ಮತ್ತೆ ನಮ್ಮ ಇನ್ಪುಟ್ಸ್ ಸೇರಿಸಿ ನಾವು ಕ್ರಿಯೇಟ್ ಮಾಡಿ ವಿಲ್ ಬಿ. ಯಾರಿಗೆ ಡಿಸೈನ್ ಮಾಡಿದಾಗ ನಿಮಗೆ ಬಹಳಷ್ಟು ಓಕೆ ಅಂದ್ರೆ ನಿಮಗೆ ಖುಷಿಯಾಗಿದ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿ ಯಾರಿಗೆ ಡಿಸೈನಿಂಗ್ ಮಾಡಿದಾಗ ಖುಷಿ ಆಯ್ತು? ಮ್ಯಾಮ್ ನನಗೆ ಲೈಕ್ 4-5 ಇಯರ್ಸ್ ಮುಂಚೆ ವೈಷ್ಣವಿ ಅವರಿಗೆ ಡಿಸೈನ್ ಮಾಡಿದಾಗ ತುಂಬಾ ಖುಷಿ ಅನ್ಸ್ತಿತ್ತು. ವೈಷ್ಣವಿ ಇವಾಗ ಸೀತಾರಾಮ ಅವರಿಗೆ ಏನು ರೀಸನ್ ಏನು? ರೀಸನ್ ಏನಂತಂದ್ರೆ ಲೈಕ್ ಅವರು ಶಿ ಯೂಸ್ ಟು ಕ್ಯಾರಿ ವೆರಿ ವೆಲ್, ಏನೇ ಕೊಟ್ರು ಶಿ ಕ್ಯಾರೀಸ್ ವೆರಿ ವೆಲ್. ಅದು ಯಾವುದೇ ಡಿಸೈನರ್ ಯಾವುದೇ ಡಿಸೈನರ್ ಅದು ಬೇಕು ಇದು ಬೇಕು ಅಂತ ಇಲ್ಲ. ಮುಂಚೆ ಏನ್ ಡಿಸ್ಕಸ್ ಮಾಡಿರ್ಲಿಲ್ಲ, ಬಟ್ ನಾವೇನ್ ಡಿಸೈನ್ ಮಾಡಿದ್ವಿ ಅದು ಶಿ ಯೂಸ್ ಟು ಕ್ಯಾರಿ ವೆರಿ ವೆಲ್. ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಆಮೇಲಿಂದ ಬೆಸ್ಟ್ ಲುಕ್ ಅವಾರ್ಡ್ ಕೂಡ ಬಂದಿತ್ತು ಒಂದ್ಸತಿ. ಅವಾಗ ಬೆಸ್ಟ್ ಕಾಸ್ಟ್ಯೂಮ್ಸ್ ಅಂತ ಒಂದು ಸೆಷನ್ ಏನೋ ಮಾಡಿದ್ರು. ಅದ್ರಲ್ಲಿ ನಮ್ಮ ಕಾಸ್ಟ್ಯೂಮ್ಸ್ 3 ಜನಕ್ಕೆ ಬೆಸ್ಟ್ ಕಾಸ್ಟ್ಯೂಮ್ ಅಂತ ಬಂದಿತ್ತು. ಸುದೀಪ್ ಸರ್ನು 2 ಸತಿ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ ಅಂತ ಇದ್ ಮಾಡಿದ್ರು, ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ರು ವೈಷ್ಣವಿ ಕಾಸ್ಟ್ಯೂಮ್ಗೆ, ಅವ್ರಿಗೆ ಕಾಸ್ಟ್ಯೂಮಿಗೆ. ಓಕೆ, ನಿಮ್ಮ ಡ್ರೀಮ್ ಈ ಸ್ಯಾಂಡಲ್ವುಡ್ ಅಲ್ಲಿ ಯಾರಿಗೆ ಹೇಳಿದ್ರಿ? ನೀವು ಆಗ್ಲೇ ಹೇಳಿದ್ರಿ ರಶ್ಮಿಕಾ ಅವರಿಗೆ. ಇಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಯಾರ್ಯಾರಿಗೆ ನಿಮಗೆ ಡಿಸೈನ್ ಮಾಡ್ಬೇಕು ಅನ್ನೋ ಆಸೆ ಇದೆ? ಸುದೀಪ್ ಸರಿಗೆ ಮಾಡ್ಬೇಕಂತ ತುಂಬಾ ಆಸೆ ಇದೆ. ವೆರಿ ಸೂನ್ ಆಗ್ಬಹುದೇನೋ. ಸೊ ಅವರ ಅಭಿರುಚಿಗೆ ತಕ್ಕಂತೆ ಅವ್ರಿಗೂ ಒಂದು ಡಿಸೈನ್ ಮಾಡಬೇಕು ಅಂತ. ಅದನ್ನು ಹೊರತುಪಡಿಸಿದ್ರೆ ಲೇಡೀಸ್ ಇನ್ಯಾರಿಗೆ ಡಿಸೈನ್ ಮಾಡ್ಬೇಕಂತ? ಲೇಡೀಸ್ ಆಲ್ಮೋಸ್ಟ್ ಮಾಡಿದೀವಿ ಮ್ಯಾಮ್, ಎಲ್ಲರಿಗೂ. ಯಾರು ಹೇಳ್ಬೋದಾ? ಆಗ್ಲೇ ಒಂದ್ಸರಿ ಹೇಳಿದ್ರಿ. ಹೌದು, ಪೂಜಾ ಗಾಂಧಿ ಮಾಡಿದೀವಿ, ಲೈಕ್ ಸೋನಲ್ ಮಾಂಟಿರಿಯೋಗ್ ಮಾಡಿದೀವಿ, ನಮ್ರತಾ ಗೌಡಾಗ್ ಮಾಡಿದೀವಿ, ಶ್ರೀಲೀಲಾಗ್ ಮಾಡಿದೀವಿ, ಸಂಗೀತ ಶೃಂಗೇರಿಗೆ ಮಾಡಿದೀವಿ, ತುಂಬಾ ಹೀರೋಯಿನ್ಸ್ಗೆಲ್ಲ ಮಾಡಿದ್ವಿ. ಇವರು ಮದ್ವೆ ಡಿಸೈನ್ ನೀವೇ ಮದ್ವೆಗೆ? ಸೋನಲ್ ಮಾಂಟಿರಿಯೋರ್ದು ವೆಡ್ಡಿಂಗ್ ಗೌನ್, ಕ್ರಿಶ್ಚಿಯನ್ ಗೌನ್ ನಾವೇ. ಓ, ಇಟ್ ವಾಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಇಟ್ ವಾಸ್ ಎ ಹೆವಿ ಗೌನ್, ಅರೌಂಡ್ 25 to 30 kg weight ಅಂತದ್ ಗೌನ್ ಅದು. ಅಷ್ಟೊಂದಿತ್ತ? ಹೌದು, ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಗೌನ್ ಅದು. ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಏನ್ ಸ್ಪೆಷಾಲಿಟಿ ಏನಿತ್ತ ಗೌನ್? ಸ್ಪೆಷಾಲಿಟಿ ಏನಂದ್ರೆ ಫ್ಯಾಬ್ರಿಕ್ಸ್ ವಾಸ್ ನಾಟ್ ಫ್ರಮ್ ಹಿಯರ್. ಶಿ ವಾಸ್ ಲೈಕ್ ಸಿಂಡ್ರೆಲಾ ತರ ಕಾಣಿಸ್ತಾ ಇದ್ರು ಅವರು. ಫ್ಯಾಬ್ರಿಕ್ ಫುಲ್ ನಾವು ಇಂಪೋರ್ಟ್ ಮಾಡಿಸ್ಕೊಂಡ್ವಿ. ಮುಂಚೆನೆ ಡಿಸ್ಕಸ್ ಮಾಡಿ ಆಲ್ಮೋಸ್ಟ್ ಲೈಕ್ 1.5 month ಅದಕ್ಕೆ ನಾವು ವರ್ಕ್ ಮಾಡಿದ್ವಿ. ಮುಂಚೆನೆ ಫ್ಯಾಬ್ರಿಕ್ಸ್ ಎಲ್ಲ ಕುತ್ಕೊಂಡು 3-4 ಡಿಸ್ಕಷನ್ಸ್ ಮಾಡಿ ಫ್ಯಾಬ್ರಿಕ್ಸ್ ಎಲ್ಲ ಇಂಪೋರ್ಟ್ ಮಾಡಿ ಲೈಕ್ 1-2-3 ಟ್ರಯಲ್ ಮಾಡಿ ಹಂಗೆ ಲೈಕ್ ತುಂಬ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಗೌನ್ ಅದು. ವರ್ಕ್ಮ್ಯಾನ್ಶಿಪ್ ಎಲ್ಲ ಲೈಕ್ ಆಲ್ಮೋಸ್ಟ್ 15 members 1.5 month ವರ್ಕ್ ಮಾಡಿದ ಗೌನ್ ಅದು. ಸೊ ನಿಮ್ಮ ಲೇಬಲ್ ಚಂದನ್ ಗೌಡ ಅನ್ನೋ ಲೇಬಲಲ್ಲಿ ನೀವು ಬಹಳಷ್ಟು ಡಿಸೈನರ್ ವೇರ್ಸ್ ಆಗಲಿ ಸ್ಟೈಲಿಂಗ್ ಆಗಲಿ ಮಾಡ್ತಾ ಇದ್ದೀರಾ. ಸ್ಯಾಂಡಲ್ವುಡ್ ಬಿಟ್ಟು ಹೊರಗಡೆ ಎಲ್ಲಾದರೂ ಮಾಡ್ಬೇಕಂತ ಆಸೆ ಇದೆಯಾ, ಅಥವಾ ಮಾಡಿದ್ದೀರಾ ಯಾರಿಗಾದ್ರೂ? ಖಂಡಿತ ಇದು ಡಿಸೈನಿಂಗು ಬೇರೆ ಇಂಡಸ್ಟ್ರಿ ಅವರಿಗೆ? ಈಗ ರೀಸೆಂಟ್ ಆಗನು ಅಂದ್ರೆ ಸ್ವಲ್ಪ ಮಾತುಕತೆ ನಡೀತಿದೆ, ಬಟ್ ನೋಡ್ಬೇಕಂದ್ರೆ ಆಫೀಸ್ ಬರ್ತಿದೆ. ಬಟ್ ಇಲ್ಲಿ ನಾನು ಇಲ್ಲಿ ಫುಲ್ ಟೈ ಅಪ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಹಂಗಾಗ್ತದೆ. ಫ್ಯೂಚರ್ ಅಲ್ಲಿ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ. ಹೊಸ ವರ್ಷಕ್ಕೆ ಯಾವ್ಯಾವ ಫ್ಯಾಷನ್ ಡಿಸೈನ್ ವೇರ್ಗಳು ಬಂದಿದೆ, ಔಟ್ಫಿಟ್ಸ್ ಬಂದಿದೆ, ಯಾವ ಟ್ರೆಂಡಿಯಲ್ಲಿದೆ, ಯಾವ್ಯಾವ್ದು ಪಾಪ್ಯುಲರ್ ಆಗಿದೆ, ಸೆಲೆಬ್ರಿಟಿಗಳು ಯಾವ್ಯಾವ್ದು ಪ್ರಿಫರ್ ಮಾಡ್ತಾರೆ, ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ರಿ. ಸೊ ನಮಗೆ ಮಾಹಿತಿ ನೀಡಿದ್ದಕ್ಕಾಗಿ, ವೀಕ್ಷಕರಿಗೆ ಟಿಪ್ಸ್ ನೀಡಿದ್ದಕ್ಕಾಗಿ ಧನ್ಯವಾದಗಳು ಚಂದನ್ ಗೌಡ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಇಂತಹ ಮತ್ತಷ್ಟು ಫ್ಯಾಷನ್ ಕ್ಷೇತ್ರದ ಮಾಹಿತಿಗಾಗಿ, ಟ್ರೆಂಡ್ ಬಗ್ಗೆ ತಿಳಿದುಕೊಳ್ಳಲು ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.